ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶಾಂತ. ಪ್ರಾಪರ್ ಬಂದುಬಿಟ್ಟು ಬಾಗಲಕೋಟೆ, ಇರೋದು ಇಲ್ಲಿ ಮಂಗಳೂರಲ್ಲಿ. ಡ್ರೀಮ್ ಡೀಲ್ ಗ್ರೂಪಲ್ಲಿ ನಡೆಸುತ್ತಾ ಇರುವ ಸೀಸನ್ ಎನ್ನಿನ ಒಂದು ಕೋರ್ ಡೈರೆಕ್ಟರ್ ಆಗಿ ಕೂಡ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಓಕೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಮನೇಲಿ ಕೂತ್ಕೊಂಡು ವರ್ಕ್ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು ಮತ್ತು ಇಷ್ಟಪಟ್ಟಿದ್ದನ್ನೆಲ್ಲ ತೊಗೋಬೇಕಂತ ತುಂಬ ಆಸೆ ಇರುತ್ತಲ್ವ. ಸೊ ನಾವು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅವ್ರಿಗೂ ಕೂಡ ತುಂಬ ಮನೆ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತಲ್ವ. ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ನೋಡಬೇಕು, ಸ್ಕೂಲ್ ನೋಡಬೇಕು, ಮತ್ತು ಮನೆ ಖರ್ಚೆಲ್ಲ ನೋಡಬೇಕು, ಅದೆಲ್ಲ ಇರುತ್ತೆ. ಅಂಥದ್ರಲ್ಲಿ ನಾವು ಗೋಲ್ಡ್ ಕೊಡಿಸಿ, ಒಳ್ಳೆ ಸ್ಯಾರಿ ಕೊಡಿಸಿ, ಮೊಬೈಲ್ ಕೊಡಿಸಿ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಅಲ್ವಾ. ನಮಗಿಷ್ಟ ಏನು ಬರುತ್ತೆ ಅದು ನಾವೇ ಸ್ವಂತ ಅರ್ನಿಂಗ್ಸ್ ಮಾಡಿ ತೊಗೊಂಡ್ರೆ ಖುಷಿ ಅಲ್ವಾ. ಮತ್ತು ನಮ್ಮ ಅರ್ನಿಂಗ್ಸಲ್ಲಿ ಅವರಿಗೆ ಹಸ್ಬೆಂಡಿಗೆ ಏನಾದರೂ ಗಿಫ್ಟ್ ಕೊಟ್ಟರೆ ಇನ್ನೂ ಖುಷಿ ಅಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮದು ಕೂಡ ನಂದು ಮೈಂಡ್ಸೆಟ್ ಇದೆ, ನಿಮ್ಮದು ಕೂಡ ನನ್ನ ಥರ ಮೈಂಡ್ಸೆಟ್ ಇದ್ದಿದ್ದೆ ಆದರೆ ನೀವು ವರ್ಕ್ ಮಾಡ್ತೇನೆ ಅನ್ನೋದಾದರೆ ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ಕಂಪನಿಯಲ್ಲಿ ನಿಮಗೂ ಕೂಡ ವರ್ಕ್ ಮಾಡಲಿಕ್ಕಿರುತ್ತೆ. ಓಕೆನಾ. ಕಂಪನಿಯ ಬಗ್ಗೆ ವಿಷಯ ಮತ್ತು ಕಂಪ್ನಿಯಲ್ಲಿ ಯಾವ ಥರ ಬೆನಿಫಿಟ್ಸ್ ಇದೆ ಅದನ್ನೆಲ್ಲವನ್ನು ನಾನು ತಿಳಿಸಿಕೊಡ್ತಾ ಇದ್ದೇನೆ. ತುಂಬ ಜನರಿಗೆ ವಾಯ್ಸ್ ಮೆಸೇಜ್ ಹಾಕಿ, ಗ್ರೂಪ್ಗಳಲ್ಲಿ ಕೂಡ ವಾಯ್ಸ್ ಮೆಸೇಜ್ ಹಾಕಿ ಕಳಿಸಿದ್ದೇನೆ. ಆದರೂ ಕೂಡ ಅಷ್ಟೊಂದು ಕೆಲವರಿಗೆ ನಂಬಿಕೆ ಬಂದಿರಲ್ಲ. ಫೇಸ್ ಟು ಫೇಸ್ ವಿಡಿಯೋ ಮಾಡಿ ಹಾಕಿದರೆ ಇನ್ನೂ ಕೆಲವರಿಗೆ ನಂಬಿಕೆ ಬರುತ್ತಲ್ವ. ಫ್ರಾಡ್ ಕಂಪ್ನಿ ಆದರೆ ಮಾತ್ರ ನಾವು ಮುಖ ತೋರಿಸದೆ ಮಾತಾಡ್ಬೋದು. ಬಟ್ ನಮ್ಮ ಕಂಪನಿ ತುಂಬ ಚೆನ್ನಾಗಿರುವಂಥ ಕಂಪನಿ, ಎಷ್ಟೋ ಜನರ ಲೈಫನ್ನು ಚೇಂಜ್ ಮಾಡಿರುವಂಥ ಕಂಪ್ನಿ ಬಗ್ಗೆ ನಾವು ಯಾಕೆ ಫೇಸ್ ಮುಚ್ಚಿಟ್ಕೊಂಡು ಮಾತಾಡಬೇಕು ಅಲ್ವಾ. ಓಕೆ, ನೇರವಾಗಿ ನಾನು ಇನ್ನು ಡ್ರೀಮ್ ಡೀಲ್ ಕಂಪನಿಯ ವಿಷಯವನ್ನು ತಿಳಿಸಿಕೊಡ್ತೇನೆ. ಓಕೆ, ಯಾರೆಲ್ಲ ರೆಡಿ ಇದ್ದೀರಾ ವರ್ಕ್ ಮಾಡಲಿಕ್ಕೆ? ಯಾರೆಲ್ಲ ರೆಡಿ ಇದ್ದೀರಾ? ಎಷ್ಟು ಜನ ಇದ್ದೀರಾ ವರ್ಕ್ ಫ್ರಮ್ ಹೋಮ್ ವರ್ಕ್ ಮಾಡಲಿಕ್ಕೆ? ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ನೀವು ತುಂಬ ವರ್ಕ್ ಫ್ರಮ್ ಹೋಮ್ ಅಂದರೆ ಎಂಟ್ರಿ ಕೊಟ್ಟಿರ್ಬೋದು, ಅಮೌಂಟ್ ಕೂಡ ಪೇ ಮಾಡಿಬಿರ್ಬೋದು, ಮತ್ತು ವೆಬಿನಾರ್ಗಳನ್ನು ಅಟೆಂಡ್ ಮಾಡಿ. ಎಸ್, ನಾನು ನೇರವಾಗಿ ಇನ್ನು ಕಂಪನಿ ವಿಷಯಕ್ಕೆ ಬರ್ತೇನೆ. ಸುಮ್ಮನೆ ನಾವು ಟೈಮ್ ವೇಸ್ಟ್ ಕೂಡ ಮಾಡೋದು ಬೇಡ. ಎಸ್, ನಮ್ಮ ಕಂಪನಿ ಹೆಸರು ಡ್ರೀಮ್ ಡೀಲ್ ಗ್ರೂಪ್. ಓಕೆ, ಇಲ್ಲಿ ಕಾಣ್ತಾ ಇರೋದು ನಮ್ಮ ಮಂಗಳೂರಿನಲ್ಲಿರುವ ಶೋರೂಮ್. ಓಕೆ, ನಮ್ಮ ಮಂಗಳೂರಲ್ಲಿ ಜಪ್ಪಿನ ಮುಗೇರು ಅನ್ನೋ ಪ್ಲೇಸಲ್ಲಿ ನಮ್ಮದು ಶೋರೂಮ್ ಮತ್ತು ಹೆಡ್ ಆಫೀಸ್ ಇದೆ. ಮತ್ತು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬ್ರ್ಯಾಂಚಸ್ ಇದೆ ಅಂತ ನೀವು ನೋಡ್ಬೋದು. ಓಕೆ, ಇದರ ಫೋಟೋ ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಮಂಗಳೂರಲ್ಲಿ ಇದೆ ಶೋರೂಮು, ಮೈಸೂರಲ್ಲಿ ಶೋರೂಮ್ ಇದೆ, ಮತ್ತು ಚಿಕ್ಕಮಂಗ್ಳೂರಲ್ಲಿ ಹೆಡ್ ಆಫೀಸ್ಗಳಿದೆ, ಬ್ರ್ಯಾಂಚಸ್ಗಳು, ಮತ್ತು ಮೂಡುಬಿದಿರೆ, ಭಟ್ಕಳ, ಶಿವಮೊಗ್ಗ, ಎಚ್ ಡಿ ಕೋಟೆ, ರಾಮನಗರ, ಹುಣಸೂರು, ಹಾಸನ, ಗದಗ, ಬಾಗೇಪಲ್ಲಿ, ಕೆ ಬಿ ಕ್ರಾಸು. ನೆಕ್ಸ್ಟ್ ಬೆಂಗಳೂರಲ್ಲಿ ಒಂದು ಶೋರೂಮ್ ಇದೆ, ಮಡಿಕೇರಿಯಲ್ಲಿ ಆಫೀಸಸ್ ಇದೆ, ಬೆಳ್ತಂಗಡಿ, ಮತ್ತು ಉಡುಪಿ, ದಾವಣಗೆರೆ, ಸಿಂಧನೂರು, ತುಮಕೂರು, ಕೋಲಾರ, ಚನ್ನಪಟ್ಟಣ, ಕಡಪ, ಪ್ರಿಯಾಪಟ್ಟಣ, ಟಿ ನರಸೀಪುರ, ಶ್ರೀನಿವಾಸಪುರ. ನೆಕ್ಸ್ಟ್ ರೀಸೆಂಟಾಗಿ ಹುಬ್ಳಿ ಮತ್ತು ಬೆಳಗಾವಲ್ಲಿ ಕೂಡ ಓಪನ್ ಆಗಿದೆ. ಇದು ನಮ್ಮ ಬ್ರ್ಯಾಂಚ್ ಆಫೀಸ್ಗಳು. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ ಕಂಪನಿಯಲ್ಲಿ ಸಿಗುವಂಥದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಶೋರೂಮ್ಗಳಿದೆ, ಮತ್ತು ಡಿ ಗ್ರ್ಯಾಬ್ ಅಂತ ನಮ್ಮದು ಆನ್ಲೈನ್ ಶಾಪಿಂಗ್ ಕೂಡ ಇದೆ. ಓಕೆ, ಇಲ್ಲಿ ನಿಮಗೆ ವರ್ಕ್ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ಸೆಲ್ಲಿಂಗ್ಸ್ ಇರುತ್ತೆ. ನಮಗೆ ಕಸ್ಟಮರ್ಗಳನ್ನ ಆ್ಯಡ್ ಮಾಡುವ ಮುಖಾಂತರ ನಿಮಗೆ ಕಮಿಷನ್ ಟು ಸ್ಯಾಲ್ರಿ ಇರುತ್ತೆ. ಓಕೆ, ಫಸ್ಟ್ ನೀವು ಕಂಪ್ನಿ ಬಗ್ಗೆ ಡೀಟೇಲಾಗಿ ಅರ್ಥ ಮಾಡ್ಕೋಬೇಕು, ಆಮೇಲೆ ನೀವು ವರ್ಕನ್ನು ಸ್ಟಾರ್ಟ್ ಮಾಡಬೇಕು. ಯಾವುದೇ ಒಂದು ನಾವು ಕಂಪ್ನಿ ಬಗ್ಗೆ ಗೊತ್ತಿಲ್ಲದೇ ವರ್ಕನ್ನು ಮಾಡಲಿಕ್ಕೆ ಹೋಗಬಾರ್ದು. ಓಕೆ, ನೆಕ್ಸ್ಟ್ ನಮ್ಮ ಕಂಪ್ನಿಯಲ್ಲಿ ಸಿಗುವಂಥ ಎಲೆಕ್ಟ್ರಾನಿಕ್ ಮತ್ತು ಫರ್ನಿಚರ್ಸನ್ನು ನಾವು ಯಾವ ಥರ ಇಲ್ಲಿ ಸೇಲ್ ಮಾಡ್ತಾಯಿದ್ದೀವಿ ಅಂದರೆ ನೋಡಿ, ಎಕ್ಸಾಂಪಲ್ ನಿಮ್ಗೊಂದು ಹೇಳ್ತೀನಿ. ಇವಾಗ ನೀವೊಂದು 10 ಲಕ್ಷ ಖರ್ಚು ಮಾಡಿ ನೀವೊಂದು ಶೋರೂಮ್ನ ಓಪನ್ ಮಾಡ್ತೀರಾ. ಶೋರೂಮಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ 10 ಲಕ್ಷನ ಖರ್ಚು ಮಾಡಿ ಒಂದು ದೊಡ್ಡ ಶೋರೂಮನ್ನು ಓಪನ್ ಮಾಡ್ತೀರಿ. ಎಕ್ಸಾಂಪಲ್ ಒಂದು ಬಟ್ಟೆ ಶೋರೂಮ್ ಓಪನ್ ಮಾಡ್ತೀರ ಅಂತ ಇಟ್ಕೊಳ್ಳಿ. ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಸ್ಯಾರೀಸ್ನ, ಬಟ್ಟೆಗಳನ್ನ ನೀವು ಹಾಕಿರ್ತೀರಿ. ಸಡನ್ನಾಗಿ ಕಸ್ಟಮರ್ಸ್ ಬರ್ತಾರಾ? ಸಡನ್ನಾಗಿ ಬರಲ್ಲ. ನಿಮ್ಮ ಶಾಪ್ ಮುಂದೆ ಬೇರೆ ಶಾಪ್ಗೆ ಹೋಗ್ತಾರೆ. ಯಾಕೆ ಹೇಳಿ? ನಾವು ಮೊದಲಿಂದ ಅಲ್ಲೇ ತೊಗೊಳ್ತಾ ಇದ್ವಿ, ನಮಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡ್ತಾರೆ, ಸೊ ನಾವು ಅಲ್ಲಿ ಹೋಗುವ ಅಂತ ಹೋಗ್ತಾರೆ. ಓಕೆನಾ. ಸಡನ್ನಾಗಿ ನಿಮಗೆ ಬರಲ್ಲ. ಆವಾಗ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ. 10 ಲಕ್ಷ ನಾನು ಬಂಡವಾಳ ಹಾಕಿ ಇಷ್ಟು ದೊಡ್ಡ ಶೋರೂಮ್ ಮಾಡಿದ್ದೀನಿ, ರೆಂಟ್ ಕಟ್ಟಬೇಕು ಮತ್ತು ವರ್ಕರ್ಸ್ಗೆ ಸ್ಯಾಲರಿ ಕೊಡಬೇಕು, ತುಂಬ ಟೆನ್ಷನ್ ಅಲ್ವಾ. ಆ ಟೈಮಲ್ಲಿ ಕೆಲವರು ಏನು ಯೋಚನೆ ಮಾಡ್ತಾರೆ ಹೇಳಿ, ಹಬ್ಬ ಈ ಬಿಸ್ನೆಸ್ ಎಲ್ಲ ನಮಗಾಗಲ್ಲ, ನಾವು ಇದನ್ನು ಶೋರೂಮ್ನ ಕ್ಲೋಸ್ ಮಾಡಿಬಿಟ್ಟು, ಬಟ್ಟೆ ಶೋರೂಮ್ ಏನಿದೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ನಾವೆಲ್ಲಾದರೂ ಕೆಲಸಕ್ಕೆ ಹೋಗೋದೇ ಬೆಟರ್, ಈ ಥರ ಒಂದು ಥಿಂಕ್ ಮಾಡ್ತಾರೆ. ಓಕೆ, ಕೆಲವರು ಇನ್ನೂ ಏನು ಥಿಂಕ್ ಮಾಡ್ತಾರೆ, ಒಳ್ಳೆ ಅವ್ರದ್ದು ಬಿಸ್ನೆಸ್ ಮೈಂಡ್ ಅನ್ನೋದನ್ನು ಓಪನ್ ಮಾಡ್ತಾರೆ. ಇಲ್ಲಿ ಕಸ್ಟಮರ್ಗಳು ನಮ್ಮ ಶಾಪ್ ಹುಡ್ಕೊಂಡು ಬರಬೇಕು.
ಕಸ್ಟಮರ್ಗಳೇ ನಮ್ಮ ಶಾಪ್ ಹುಡ್ಕೊಂಡು ಬರಬೇಕು, ನಮ್ಮ ಶೋರೂಮನ್ನು ಹುಡ್ಕೊಂಡು ಬರಬೇಕು. ಏನು ಯೋಚನೆ ಮಾಡ್ತಾರೆ ಹೇಳಿ? ಒಳ್ಳೆ ಆಫರನ್ನು ಇಡ್ತಾರೆ, ಬೈ 1 get 1 ಫ್ರೀ ಅಂತ ಇಡ್ತಾರೆ, 30% ಆಫ್ ಅಂತ ಇಡ್ತಾರೆ, ಕೆಲವರು 50% ಆಫ್ ಅಂತಲೇ ಇಡ್ತಾರೆ, ಕೆಲವರು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸ್ ಮಾಡ್ತಾರೆ, ಇನ್ನು ಕೆಲವರು ಒಳ್ಳೆ ವೀಡಿಯೋ ಎಲ್ಲ ಮಾಡಿ ಆ್ಯಡ್ ಹಾಕ್ತಾರೆ ಅಲ್ವಾ. ಏನಾದರೂ ಒಂದು ನಾವು ಬಿಸ್ನೆಸ್ ಮೈಂಡನ್ನು ಓಪನ್ ಮಾಡಿದರೆ ನಮಗೆ ಕಸ್ಟಮರ್ಗಳು ಅಟ್ರಾಕ್ಟ್ ಆಗ್ತಾರೆ. ನಮ್ಮ ಬಟ್ಟೆ ಶೋರೂಮ್ ಏನಿದೆ ಅದನ್ನು ಹುಡುಕೊಂಡೆ ಕಸ್ಟಮರ್ಗಳು ಬರ್ತಾರೆ ಅಲ್ವಾ. ಸೊ ಇಲ್ಲಿ ಕೂಡ ಆಗಿರುವಂಥದ್ದು ಅದೇ. ಡ್ರೀಮ್ ಡೀಲ್ ಗ್ರೂಪ್ 4 ಶೋರೂಮ್ಗಳನ್ನ ಹೊಂದಿದೆ. ಡಿ ಗ್ರ್ಯಾಪ್ ಆನ್ಲೈನ್ ಶಾಪಿಂಗ್ ಕೂಡ ಇದೆ. ಸಡನ್ನಾಗಿ ನೀವೀಗ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ನೀವೀಗ ಬಟ್ಟೆ ಖರೀದಿ ಮಾಡ್ತಾಯಿದ್ದೀರಿ ಅಂತ ಇಟ್ಕೊಳ್ಳಿ. ಸಡನ್ನಾಗಿ ಡಿ ಗ್ರ್ಯಾಪ್ ಓಪನ್ ಮಾಡಿ ಅಲ್ಲಿ ಒಂದು ಚಪ್ಪಲ್ ಕೂಡ ಖರೀದಿ ಮಾಡಲ್ಲ, ಇದು ಸತ್ಯ. ಬಟ್ ಅಲ್ಲಿ ಆಫರ್ ಇಟ್ಟಿದ್ರೆ ಚಪ್ಪಲಲ್ಲ, ಶೂಸು, ಮೇಕಪ್ ಕಿಟ್ಟು, ಬಟ್ಟೆ, ಸ್ಯಾರಿ, ಮನೆಗೆ ಏನು ಬೇಕೆಲ್ಲ ಆರ್ಡರ್ ಮಾಡ್ತೀವಿ. ಸೊ ಇಲ್ಲಿ ಜನಗಳಿಗೆ ಬೇಕಾಗಿರುವಂಥದ್ದು ಆಫರ್, ಓಕೆನಾ. ಇಲ್ಲಿ ಹಾಗೆ ಕಸ್ಟಮರ್ಗಳೇ ನಮ್ಮ ಶೋರೂಮ್ ಹುಡ್ಕೊಂಡು ಬರೋ ಥರ ಇಲ್ಲಿ ಕೂಡ ಅಟ್ರಾಕ್ಷನ್ ಅನ್ನೋದನ್ನು ಇಟ್ಟಿದ್ದಾರೆ, ಟ್ವಿಸ್ಟನ್ನು ಇಟ್ಟಿದ್ದಾರೆ. ಏನಿರ್ಬೋದು ಅದು, ಓಕೆನಾ. ಇಲ್ಲಿ ಯಾವ ಥರ ಅಂದರೆ ಇಲ್ಲಿ ಸಿಗುವಂಥ ಎಲೆಕ್ಟ್ರಾನಿಕ್ಸ್ ಅಂದರೆ ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷನು, ಮತ್ತು ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್ಲು, ಸ್ಟಡಿ ಟೇಬಲ್ಲು, ಕಾಟ ಮತ್ತು ಕಬೋರ್ಡ್, ಇದನ್ನೆಲ್ಲ ಇಲ್ಲಿ ಕಂತು ಮುಖಾಂತರ ಕೊಡ್ತಾರೆ. ಓಕೆ, ಅಂದರೆ ಅಮೌಂಟ್ ಇದ್ದವ್ರಿಗೆ ದೊಡ್ಡ ವಿಷಯ ಆಗಲ್ಲ, ಸಡನ್ಲಿ ಹೋಗೋದು, ಪೇ ಮಾಡೋದು, ತೊಗೊಂಡು ಬರೋದು. ಬಟ್ ಬಡವರಿಗೆ ಇಲ್ಲಿ ಒಂದು ಈ ಥರ ಒಂದು ಉಳಿತಾಯ ಯೋಜನೆ ಅಂತ ಮಾಡಿದ್ದಾರೆ. ತಿಂಗಳಿಗೆ 1,000 ಕಟ್ಕೊಂಡು 21 ಮಂತ್ಸ್ ಈ ಸೀಸನ್ ನಡೆಯುತ್ತೆ. ನಮ್ಮದು ತುಂಬ ಇದೆ, ಒಂದು 15 ಮಂತ್ ಇದೆ, ಒಂದು 18 ಮಂತ್ ಇದೆ, 24 ಮಂತಿದು ಕೂಡ ಇದೆ. ಇವಾಗ ನಾನು ಮಾತಾಡ್ತಾ ಇರೋದು 21 ಮಂತಿದ್ದು. ಓಕೆ, ಈ 21 ಮಂತ್ಸನ್ನು ಅವರು ಅಮೌಂಟನ್ನು 1000 ಪೇ ಮಾಡಿಕೊಂಡು ಬರ್ತಾರೆ. 21 ಮಂತ್ ಆದಮೇಲೆ ಅವರಿಗೆ ನಾವು 10% ಡಿಸ್ಕೌಂಟ್ ಮಾಡಿ ಅವರಿಗೆ ಕೊಡುವಂಥದ್ದು ನಾವು ಪ್ರಾಡಕ್ಟ್. ಅದು ಕೂಡ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತೀವಿ. 21 ಮಂತ್ ಆದಮೇಲೆ ಅವರಿಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನು ನಾವು ಮನೆಗೆ ಮುಟ್ಟಿಸ್ತೀವಿ. ಓಕೆ, ಇಲ್ಲಿ ನಮ್ಮ ಶೋರೂಮ್ಗಳಿಗೆ ಕಸ್ಟಮರ್ಗಳನ್ನ ಆ್ಯಡ್ ಮಾಡಬೇಕು. ಇವಾಗ ನೀವು ಯೋಚನೆ ಮಾಡ್ತಾ ಇರಬೇಕು, ಅಬ್ಬೋ ಇದೇನೋ ಫ್ರೀ ಅಂದ್ಕೊಂಡು ಬಂದರೆ ಇವರೇನಪ್ಪ ತಿಂಗಳಿಗೆ 1000 ಕಟ್ಟಬೇಕು ಅಂತಾರೆ, ಕಸ್ಟಮರ್ಗಳನ್ನ ಆ್ಯಡ್ ಮಾಡಬೇಕು ಅಂತಾರೆ, ಇದೆಲ್ಲ ಸಾಧ್ಯನಾ ನಮ್ಮಿಂದ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯ ಆಗದೇ ಇರುವಂಥದ್ದು ಯಾವುದೂ ಇಲ್ಲ. ಓಕೆ, ನಾನೇ ಒಂದು ಹೌಸ್ ವೈಫ್ ಆಗಿ ಇಷ್ಟೆಲ್ಲ ವರ್ಕ್ ಮಾಡ್ತಿದ್ದೀನಿ ಅಂದಮೇಲೆ ನಿಮ್ಮ ಕೈಲಿ ಆಗಲ್ಲ. ನಿಮಗೂ ಕೂಡ ಸೇಮ್ ಟೈಮ್ ಇರುತ್ತೆ, ನನಗೂ ಕೂಡ ಸೇಮ್ ಟೈಮ್ ಇರುತ್ತೆ. ನಿಮಗೂ 24 ಗಂಟೆ, ನನಗೂ 24 ಗಂಟೆ. ನನಗೇನು ಸ್ಪೆಷಲ್ ಟೈಮ್ ದೇವ್ರು ಕೊಟ್ಟಿಲ್ಲ, ಓಕೆನಾ. ಎಲ್ಲ ಸೇಮ್ ಇರುತ್ತೆ, ಬಟ್ ನಾವು ಮೈಂಡ್ ಅನ್ನೋದನ್ನು ಸ್ವಲ್ಪ ಕೆಲಸ ಕೊಡಬೇಕಷ್ಟೇ, ಮತ್ತೇನು ವಿಷಯ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಯಾವ ಥರ ಅಂದರೆ, ನೀವು ಯೋಚನೆ ಮಾಡ್ತೀರಾ ತಿಂಗಳಿಗೆ 1,000 ಕಟ್ಟೋದು, 21 ಮಂತ್ ಕಟ್ಕೊಂಡೋಗಿ ಲಾಸ್ಟಲ್ಲಿ ಪ್ರಾಡಕ್ಟ್ ಕೊಡ್ತೀನಿ ಅಂದರೆ ಯಾರು ಬರ್ತಾರೆ ಮೇಡಮ್ ಅಂತ. ಸೊ ನಿಮ್ಮನ್ನು ಹುಡ್ಕೊಂಡು ಕಸ್ಟಮರ್ ಬರಬೇಕು, ನಮ್ಮನ್ನು ಹುಡ್ಕೊಂಡು ಕಸ್ಟಮರ್ ಬರಬೇಕು, ಶೋರೂಮ್ಗಳಿಗೂ ಕಸ್ಟಮರ್. ಎಸ್, ಇಲ್ಲಿ ಯಾವ ಥರ ಟ್ವಿಸ್ಟ್ ಇದೆ ಅಂದರೆ, ಯಾರು ಕಸ್ಟಮರ್ ಆಗಿ ನನಗೆ ಒಂದು ವಾಷಿಂಗ್ ಮಿಷನ್ ಬೇಕು, ಫ್ರಿಜ್ ಬೇಕು ಅಂತ ಯಾರು ನಮ್ಮ ಒಂದು ಶೋರೂಮಿಗೆ ಜಾಯ್ನ್ ಆಗ್ತಾರೆ, ನಮ್ಮ ಕಂಪ್ನಿಗೆ ಉಳಿತಾಯ ಯೋಜನೆಗೆ ಜಾಯ್ನ್ ಆಗ್ತಾರೆ, ಅವರಿಗೆ ನಾವು ಲಕ್ಕಿ ಕೂಪನ್ ನಂಬರ್ ಅಂತ ಕೊಡ್ತೀವಿ. ಓಕೆ, ಆ ಲಕ್ಕಿ ಕೂಪನ್ ನಂಬರ್ಗಳನ್ನ ಇಟ್ಕೊಂಡು ಮಂತ್ಲಿ ಡ್ರಾ ಅನ್ನೋದು ಕೊಡ್ತೀವಿ. ಹೌದು, ಈ ಥರ ಡ್ರಾ ಅನ್ನೋದನ್ನು ಕೊಡ್ತೀವಿ. ಡ್ರಾದಲ್ಲಿ ಏನೆಲ್ಲ ಇರುತ್ತೆ? ಚಿಕ್ಕ ಗಿಫ್ಟ್ ಇರುತ್ತೆ ಅಂತ ಅಂದ್ಕೊಂಡ್ರಾ? ನೋ, ಇಲ್ಲಿ ಇರುವಂಥದ್ದು ಲೈಫ್ ಚೇಂಜಿಂಗ್. ಅವರು ವಾಷಿಂಗ್ ಮಿಷನ್ ಬೇಕಂತ ಜಾಯ್ನ್ ಆಗಿದ್ದಾರೆ, ಬಟ್ ಇಲ್ಲಿ ಅವರಿಗೆ ಸಿಗುವಂಥದ್ದು ಲಕ್ಲಿ ಕಾರ್ ಆ್ಯಂಡ್ ಬೈಕ್, ಇಲ್ಲಿ ಗೋಲ್ಡ್ ನೆಕ್ಲೆಸ್, ಗೋಲ್ಡ್ ರಿಂಗ್ಸ್, ಐಫೋನ್, ಮತ್ತು ರಾಯಲ್ ಎನ್ಫೀಲ್ಡ್ ಬೈಕ್, ಸ್ಕೂಟಿ, ಐಫೋನ್, ಮತ್ತು ಮನೆ ಕೂಡ ಇಲ್ಲಿ ನಾವು ಡ್ರಾದಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಜನಗಳು ನಿಮಗೆ ಕನೆಕ್ಟ್ ಆಗ್ತಾರೆ. ತಿಂಗಳಿಗೆ 1000 ರೂಪೀಸ್ ಕಟ್ಕೊಂಡೋಗಿ ಇಲ್ಲೊಂದು ಸ್ಕೀಮ್ ಇದೆ, ಡ್ರೀಮ್ ಡೀಲ್ ಕಂಪ್ನಿ ಇದೆ, ಶೋರೂಮ್ ಇದೆ ಅಂದರೆ ಯಾರೂ ಆಗಲ್ಲ. ಇಲ್ಲಿ ನಾವೇನು ಡ್ರಾಗಳನ್ನ ಇಟ್ಟಿದೆಯಲ್ವಾ, ಆ ಡ್ರಾಗಳನ್ನ ನೋಡಿ ಜನ ಜಾಯ್ನ್ ಆಗ್ತಾರೆ. ಎಷ್ಟೋ ಜನರಿಗೆ 1,000 ಕಟ್ಟಿದವರಿಗೆ ಗೋಲ್ಡ್ ನೆಕ್ಲೆಸ್ಸೇ ಬಂದಿದೆ, 5,000 ಕಟ್ಟಿದವರಿಗೆ ರಾಯಲ್ ಎನ್ಫೀಲ್ಡ್ ಬಂದಿದೆ, ಮನೆ ಬಂದಿದೆ, ಕಾರ್ ಬಂದಿದೆ, ತುಂಬ ಜನರಿಗೆ ಬಂದಿದೆ. ನಿಮಗೆ ನನ್ನ ಮಾತಿನ ಮೇಲೆ ಭರವಸೆ ಇಲ್ಲ ಅಂದರೆ ನನ್ನ ವಿಡಿಯೋ ಕಂಪ್ಲೀಟ್ ಆದಮೇಲೆ ಹೋಗಿ ಯೂಟ್ಯೂಬಲ್ಲಿ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ಎಷ್ಟು ಜನಕ್ಕೆ ನಾವು ಏನೆಲ್ಲ ಕೊಟ್ಟಿದ್ದೀವಿ ಅಂತ ಒಮ್ಮೆ ನೋಡಿ, ಆಯಿತಾ. ಕಂಪನಿ ಸ್ಟಾರ್ಟ್ ಆಗಿ 3.5 ವರ್ಷ ಆದರೂ ಕೂಡ 3 ಲಕ್ಷ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಹೌದು, 14,000 ಜನ ಪ್ರಮೋಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಷ್ಟು ಕಂಪನಿ ಚೆನ್ನಾಗಿದೆ, ಸರಿನಾ. ಇಲ್ಲಿ 1000 ರೂಪೀಸ್ ಕಟ್ಕೊಂಡು ಹೋಗ್ತಾರೆ ನೋಡಿ, ಇಲ್ಲಿ ಕಸ್ಟಮರಿಗೆ 1000 ರೂಪೀಸ್ ಏನು ಇಲ್ಲಿ ಸೇವ್ ಮಾಡ್ತಾರೆ, ಅದಕ್ಕೆ ಮೋಸ ಇಲ್ಲ. ಹೌದು, ಮಂತ್ಲಿ ಡ್ರಾ ಅಂತ ಸಿಗುತ್ತೆ. ಡ್ರಾದಲ್ಲಿ ಕಾರು, ಬೈಕು, ಮನೆ, ಗೋಲ್ಡ್ ಏನಾದರೂ ಬಂದರೆ ಫುಲ್ ಅವ್ರ ಲಕ್ ಅಲ್ವಾ. ಏನು ಬರಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಲಾಸ್ಟಲ್ಲಿ ಅವರು 21 ಮಂತ್ ಕಟ್ತಾರೆ,
10% ಡಿಸ್ಕೌಂಟ್ ಮಾಡಿ ಅವರಿಗೆ. ನಮ್ಮನ್ನು ಹುಡ್ಕೊಂಡು ಕಸ್ಟಮರ್ ಬರಬೇಕು, ನಮ್ಮನ್ನು ಹುಡ್ಕೊಂಡು ಕಸ್ಟಮರ್ ಬರಬೇಕು, ಶೋರೂಮ್ಗಳಿಗೂ ಕಸ್ಟಮರ್. ಎಸ್, ಇಲ್ಲಿ ಯಾವ ಥರ ಟ್ವಿಸ್ಟ್ ಇದೆ ಅಂದರೆ, ಯಾರು ಕಸ್ಟಮರ್ ಆಗಿ ನನಗೆ ಒಂದು ವಾಷಿಂಗ್ ಮಿಷಿನ್ ಬೇಕು, ಫ್ರಿಜ್ ಬೇಕು ಅಂತ ಯಾರು ನಮ್ಮ ಒಂದು ಶೋರೂಮಿಗೆ ಜಾಯ್ನ್ ಆಗ್ತಾರೆ, ನಮ್ಮ ಕಂಪ್ನಿಗೆ ಉಳಿತಾಯ ಯೋಜನೆಗೆ ಜಾಯ್ನ್ ಆಗ್ತಾರೆ, ಅವರಿಗೆ ನಾವು ಲಕ್ಕಿ ಕೂಪನ್ ನಂಬರ್ ಅಂತ ಕೊಡ್ತೀವಿ. ಓಕೆ, ಆ ಲಕ್ಕಿ ಕೂಪನ್ ನಂಬರ್ಗಳನ್ನ ಇಟ್ಕೊಂಡು ಮಂತ್ಲಿ ಡ್ರಾ ಅನ್ನೋದು ಕೊಡ್ತೀವಿ. ಹೌದು, ಈ ಥರ ಡ್ರಾ ಅನ್ನೋದನ್ನು ಕೊಡ್ತೀವಿ. ಡ್ರಾದಲ್ಲಿ ಏನೆಲ್ಲ ಇರುತ್ತೆ? ಚಿಕ್ಕ ಗಿಫ್ಟ್ ಇರುತ್ತೆ ಅಂತ ಅಂದ್ಕೊಂಡ್ರಾ? ನೋ, ಇಲ್ಲಿ ಇರುವಂಥದ್ದು ಲೈಫ್ ಚೇಂಜಿಂಗ್. ಅವರು ವಾಷಿಂಗ್ ಮಿಷಿನ್ ಬೇಕಂತ ಜಾಯ್ನ್ ಆಗಿದ್ದಾರೆ, ಬಟ್ ಇಲ್ಲಿ ಅವರಿಗೆ ಸಿಗುವಂಥದ್ದು ಲಕ್ಲಿ ಕಾರ್ ಆ್ಯಂಡ್ ಬೈಕ್. ಇಲ್ಲಿ ಗೋಲ್ಡ್ ನೆಕ್ಲೆಸ್, ಗೋಲ್ಡ್ ರಿಂಗ್ಸ್, ಐಫೋನ್, ಮತ್ತು ರಾಯಲ್ ಎನ್ಫೀಲ್ಡ್ ಬೈಕ್, ಸ್ಕೂಟಿ, ಐಫೋನ್, ಮತ್ತು ಮನೆ ಕೂಡ ಇಲ್ಲಿ ನಾವು ಡ್ರಾದಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಜನಗಳು ನಿಮಗೆ ಕನೆಕ್ಟ್ ಆಗ್ತಾರೆ. ತಿಂಗಳಿಗೆ 1000 ರೂಪೀಸ್ ಕಟ್ಕೊಂಡೋಗಿ ಇಲ್ಲೊಂದು ಸ್ಕೀಮ್ ಇದೆ, ಡ್ರೀಮ್ ಡೀಲ್ ಕಂಪ್ನಿ ಇದೆ, ಶೋರೂಮ್ ಇದೆ ಅಂದರೆ ಯಾರೂ ಆಗಲ್ಲ. ಇಲ್ಲಿ ನಾವೇನು ಡ್ರಾಗಳನ್ನ ಇಟ್ಟಿದೆಯಲ್ವಾ, ಆ ಡ್ರಾಗಳನ್ನ ನೋಡಿ ಜನ ಜಾಯ್ನ್ ಆಗ್ತಾರೆ. ಎಷ್ಟೋ ಜನರಿಗೆ 1000 ಕಟ್ಟಿದವರಿಗೆ ಗೋಲ್ಡ್ ನೆಕ್ಲೆಸ್ಸೇ ಬಂದಿದೆ, 5000 ಕಟ್ಟಿದವರಿಗೆ ರಾಯಲ್ ಎನ್ಫೀಲ್ಡ್ ಬಂದಿದೆ, ಮನೆ ಬಂದಿದೆ, ಕಾರ್ ಬಂದಿದೆ, ತುಂಬ ಜನರಿಗೆ ಬಂದಿದೆ. ನಿಮಗೆ ನನ್ನ ಮಾತಿನ ಮೇಲೆ ಭರವಸೆ ಇಲ್ಲ ಅಂದರೆ ನನ್ನ ವಿಡಿಯೋ ಕಂಪ್ಲೀಟ್ ಆದಮೇಲೆ ಹೋಗಿ ಯೂಟ್ಯೂಬಲ್ಲಿ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ಎಷ್ಟು ಜನಕ್ಕೆ ನಾವು ಏನೆಲ್ಲ ಕೊಟ್ಟಿದ್ದೀವಿ ಅಂತ ಒಮ್ಮೆ ನೋಡಿ, ಆಯಿತಾ. ಕಂಪನಿ ಸ್ಟಾರ್ಟ್ ಆಗಿ 3.5 ವರ್ಷ ಆದರೂ ಕೂಡ 3 ಲಕ್ಷ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಹೌದು, 14,000 ಜನ ಪ್ರಮೋಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಷ್ಟು ಕಂಪನಿ ಚೆನ್ನಾಗಿದೆ, ಸರಿನಾ. ಇಲ್ಲಿ 1000 ರೂಪೀಸ್ ಕಟ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲಿ ಕಸ್ಟಮರಿಗೆ 1000 ರೂಪೀಸ್ ಏನು ಇಲ್ಲಿ ಸೇವ್ ಮಾಡ್ತಾರೆ, ಅದಕ್ಕೆ ಮೋಸ ಇಲ್ಲ. ಹೌದು, ಮಂತ್ಲಿ ಡ್ರಾ ಅಂತ ಸಿಗುತ್ತೆ. ಡ್ರಾದಲ್ಲಿ ಕಾರು, ಬೈಕು, ಮನೆ, ಗೋಲ್ಡ್ ಏನಾದರೂ ಬಂದರೆ ಫುಲ್ ಅವ್ರ ಲಕ್ ಅಲ್ವಾ. ಏನು ಬರಲಿಲ್ಲ ಅಂದರೆ ನೋ ಪ್ರಾಬ್ಲಮ್. ಲಾಸ್ಟಲ್ಲಿ ಅವರು 21 ಮಂತ್ ಕಟ್ತಾರೆ, 10% ಡಿಸ್ಕೌಂಟ್ ಮಾಡಿ ಅವರಿಗೆ. ಓಕೆ, ನಿಮಗೆ ಡೌಟ್ ಇರ್ಬೋದು, 1000 ರೂಪೀಸ್ ಕಟ್ಟಿ ಅವ್ರು ಜಾಯ್ನ್ ಆಗ್ತಾರಲ್ಲ ಮೇಡಮ್, ಅವ್ರಿಗೆ ನೀವು ಪ್ರೂಫ್ ಏನು ಕೊಡ್ತೀರಾ? ಓಕೆ, ಇದು ಗುಡ್ ಕ್ವಶನ್. ಯಾಕೆಂದರೆ ಪ್ರೂಫ್ ಕೊಡಲೇಬೇಕು. 1000 ರೂಪೀಸ್ ಅಂದರೆ ಅದು ಕೂಡ ಫ್ರೀಯಲ್ಲಿ ಬರೋದಾ? ಯಾರೂ 1 ರೂಪಾಯಿ ಕೊಡೋದಿಲ್ಲ. ಅದರಲ್ಲಿ ನಂಬಿಕೊಂಡು ಕಸ್ಟಮರ್ 1000 ರೂಪೀಸ್ ಪೇಮೆಂಟ್ ಮಾಡ್ತಾರೆ ಅಂದಮೇಲೆ ಅವರಿಗೆ ನಾವು ಲಕ್ಕಿ ಕೂಪನ್ ನಂಬರ್ ಅಂತ ಕೊಡ್ತೀವಿ. ಅದು ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ಕ್ಯಾಮ್ರಾ, ಸೊ ನಿಮಗೆ ನಂಬರ್ ಉಲ್ಟಾ ಕಾಣಿಸ್ಬೋದು. ಈ ಥರ ಅವರಿಗೆ ನಾವು ನಂಬರನ್ನು ಕೊಡ್ತೀವಿ. ನಂಬರ್ ಬಂದುಬಿಟ್ಟು 5162 ನೋಡಿ. ಈ ಥರ ನಂಬರ್ಗಳನ್ನ ಕೊಡ್ತೀವಿ. ನಮ್ಮ ಸೀಸನ್ ಎನ್ ಅಂತ ಕೂಡ ಪಕ್ಕದಲ್ಲಿ ಬರೆದಿರುತ್ತೆ, ಓಕೆನಾ. ಡ್ರಾದಲ್ಲಿ ಇವರ ನಂಬರ್ ಏನಾದರೂ, ಈ ನಂಬರ್ ಏನಾದರೂ ಬಂದುಬಿಟ್ರೆ ಅವತ್ತು ಕಾರ್, ಬೈಕು ಯಾವುದು ಡ್ರಾ ಇದೆ ಅಂತ ಮೊದಲೇ ಗೊತ್ತಿರುತ್ತೆ ಕಸ್ಟಮರಿಗೆ. ನಾವು ಮೊದಲೇ ತಿಳಿಸಿರ್ತೇವೆ ಗ್ರೂಪಲ್ಲಿ, ಸರಿನಾ. ಅದು ಅವರಿಗೆ ಫ್ರೀಯಲ್ಲಿ ಸಿಗುತ್ತೆ. ಇಲ್ಲಿ ಯಾರಿಗೆ ಲಾಸ್ ಇಲ್ಲ. ತಿಂಗಳಿಗೆ 1000 ರೂಪೀಸ್ ಕಟ್ತಾರೆ, ಮಂತ್ಲಿ ಡ್ರಾ ಆಗುತ್ತೆ. ಏನಾದರೂ ಸಿಕ್ಕಿದ್ರೆ ಅವ್ರಿಗೆ ಕೊಡ್ತೀವಿ. ಏನೂ ಸಿಗಲಿಲ್ಲ ಅಂದರೆ ಲಾಸ್ಟಿಗೆ ಎಲ್ಲಿ ಬರಬೇಕು ಅವರು? ಎಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ ಅವರು? ನೀವೇ ಹೇಳಿ. ಡ್ರೀಮ್ ಡೀಲ್ ಗ್ರೂಪ್ ಶೋರೂಮಿನಲ್ಲಿ ಅಥವಾ ಡಿ ಗ್ರ್ಯಾಬಲ್ಲಿ, ಸರಿನಾ. ಇಲ್ಲಿ ಗಿಫ್ಟ್ಗಳನ್ನ ಯಾಕೆ ಕೊಡ್ತಾ ಇದ್ದೀರಾ ಮೇಡಮ್? ನಿಮಗೆ ದುಡ್ಡು ಜಾಸ್ತಿ ಆಗಿದೆಯಾ? ಯಾಕೆ ಕೊಡ್ತೀರಾ? ನಾನು ಆವಾಗಲೇ ಹೇಳಿದ್ದೆ, ನಾವು ಏನೇ ಒಂದು ಬಿಸ್ನೆಸ್ ಮಾಡಿದರೂ ಕೂಡ ನಮ್ಮ ಬಿಸ್ನೆಸ್ ಮೈಂಡ್ ಅನ್ನೋದು ಓಪನ್ ಮಾಡಬೇಕು. ಇಲ್ಲಿ ನಾವು ಏನಾದರೂ ಒಂದು ಕಸ್ಟಮರ್ಗಳಿಗೆ, ಗ್ರಾಹಕರುಗಳಿಗೆ ಒಂದು ಆಫರ್ ಅನ್ನೋದು ಇಟ್ಟರೆ ಅವರೇ ಡ್ರೀಮ್ ಡೀಲ್ ಗ್ರೂಪನ್ನು ಹುಡ್ಕೊಂಡು ಬಂದು ಜಾಯ್ನ್ ಆಗ್ತಾರೆ. ಓಕೆ, ಇಲ್ಲಿ ಕಸ್ಟಮರ್ಸ್ಗಳಿಗೆ ಯಾವ ಥರ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿ ಮುಗಿಸಿದ್ದೀನಿ. ಮತ್ತು ಕ್ವಶನ್ಸ್ ಇರ್ಬೋದು, ಮಧ್ಯದಲ್ಲಿ ಏನಾದರೂ ಡ್ರಾ ಬಂದರೆ ಅವ್ರು ಕಟ್ಟಲಿಕ್ಕಿಲ್ವಾ, ಏನಾದರೂ ಪೇ ಮಾಡೋಕ್ಕೆ ಇರುತ್ತಾ? ಸೊ ಅದಕ್ಕೂ ಕೂಡ ನಾನು ಇವಾಗಲೇ ಉತ್ತರ ಕೊಟ್ಬಿಡ್ತೀನಿ. ನಿಮ್ಗೆ ಏನೇ ಡ್ರಾ ಆದರೂ ಕೂಡ ನೀವು ಸ್ಟಾಪ್ ಮಾಡಬೇಕು ಅಂತ ಇರಲ್ಲ. ನಾವು ಅದನ್ನು ನಿಮಗೆ ಕೊಡುವಂಥದ್ದು ಫ್ರೀಯಲ್ಲಿ. ನೀವು ಕಟ್ತಾಯಿದ್ದೀರಿ, ನಿಮಗೆ ವಾಷಿಂಗ್ ಮಿಷಿನ್, ಫ್ರಿಜ್ಜು, ಟಿ ವಿ ಏನೋ ಬೇಕಂತ ನೀವು ಕಟ್ತಾಯಿದ್ದೀರಿ. ನಾವು ಏನು ಡ್ರಾದಲ್ಲಿ ಕೊಡ್ತೀವಿ ಅದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಓಕೆ, ಅದಕ್ಕೆ ಯಾವುದೇ ಥರದಂಥ ಅಮೌಂಟನ್ನು ಎಕ್ಸ್ಟ್ರಾ ನಾವು ಕಟ್ಟಿಸ್ಕೊಳ್ಳಲ್ಲ. ಓಕೆ, ಯಾವ ಥರ ಇರುತ್ತೆ ಅಂದರೆ, ತಿಂಗಳಿಗೆ ಏನು ಕಟ್ಕೊಂಡು ಹೋಗ್ತಾರೆ, ಮಂತ್ಲಿ ಪ್ರೈಸ್ ಡ್ರಾದಲ್ಲಿ ಏನಾದರೂ ಸಿಕ್ಕಿದರೆ ಅದು ಕಂಪ್ಲೀಟ್ ಫ್ರೀ ಇರುತ್ತೆ. 21 ಮಂತ್ ಡ್ರಾ ಇರುತ್ತೆ. 21 ಮಂತ್ ಡ್ರಾದಲ್ಲೂ ಕೂಡ ನಾವು ಕೊಡುವಂಥ ಏನು ಗಿಫ್ಟ್ಗಳೆಲ್ಲ ದೊಡ್ಡದೇ ಇರುತ್ತೆ. 25 ಗೋಲ್ಡ್ ರಿಂಗು 25%ಗೆ, 30 ಸರ್ಪ್ರೈಸ್ ಗಿಫ್ಟು 30%ಗೆ, ಮತ್ತು 4 ಗೋಲ್ಡ್ ನೆಕ್ಲೆಸ್ ಇದೆ, ಅದು ಕೂಡ 4 ಜನರಿಗೆ ಕೊಡ್ತೀವಿ. ಇವಾಗ ಗೋಲ್ಡ್ ರೇಟ್ ನಿಮ್ಗೆ ಗೊತ್ತೇ ಇದೆ, ಲಕ್ಷ ಗಡಿ ದಾಟಿ ಹೋಗಿದೆ. ಸೊ ನಮ್ಮ ಒಂದು ಕಂಪ್ನಿಯಲ್ಲಿ ಗೋಲ್ಡ್ ಕೂಡ ಫ್ರೀಯಾಗಿ ಸಿಗುತ್ತೆ ಅಂದರೆ ತುಂಬ ಜನರಿಗೆ, ಬಡವರಿಗೆ ಹೆಲ್ಪ್ ಆಗುತ್ತೆ. ತುಂಬ ಜನರ ಕನಸು ಕೂಡ ಇಲ್ಲಿ ನನಸಾಗುತ್ತೆ. ಸೊ ನೀವಿಲ್ಲಿ ಯಾರದೂ ಕೂಡ ಏನು ಹಾಳು ಮಾಡ್ತಾ ಇಲ್ಲ, ಫ್ರಾಡ್ ಕೂಡ ಅಲ್ಲ. ಇನ್ನು ನೀವು ಜಾಯಿನ್ ಮಾಡಿದಂಥ ಕಸ್ಟಮರಿಗೆ ಏನಾದರೂ ಒಂದು ಬಂಪರ್ ಡ್ರಾ ಬಂದರೆ ನಿಮಗೆ ಬ್ಲೆಸ್ಸಿಂಗ್ಸ್ ಜೊತೆ ಒಳ್ಳೆ ಇನ್ಕಮ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ಕಸ್ಟಮರ್ಸದು, ಸರಿನಾ.
ಇಲ್ಲಿ ನಿಮಗೆ ಏನು ವರ್ಕ್ ಇರುತ್ತೆ, ಯಾವ ಥರ ನೀವು ವರ್ಕ್ ಮಾಡಬೇಕು, ನಮಗೂ ಅಮೌಂಟ್ ಪೇ ಮಾಡೋಕ್ಕಿರುತ್ತಾ ಅಂತ ನಿಮಗೆ ಡೌಟ್ ಇರ್ಬೋದು. ಓಕೆನಾ. ಇಲ್ಲಿ ನಿಮಗೆ ನಾನು 2 ಆಪ್ಷನ್ ಕೊಡ್ತೀನಿ. ಒಂದು, ಮೇಡಮ್ ನನಗೂ ತಿಂಗಳು ಡ್ರಾ ಬೇಕು, ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು, ಎಷ್ಟೋ ಜನರಿಗೆ ಕಾರ್ ಬಂದಿದೆ, ಬೈಕ್ ಬಂದಿದೆ, ಗೋಲ್ಡ್ ಬಂದಿದೆ, ಅದೆಲ್ಲವನ್ನು ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ದೇನೆ, ಖುಷಿಯಾಗಿದೆ ನನಗೆ. ಸೊ ನಾನು ಕೂಡ ಕಸ್ಟಮರ್ ಆಗಿರ್ತೀನಿ ಮತ್ತು ವಿತ್ ಜೊತೆ ನಾನು ವರ್ಕ್ ಕೂಡ ಮಾಡ್ತೀನಿ ಅನ್ನೋದಾದರೆ 1000 ರೂಪೀಸ್ ಪೇಮೆಂಟ್ ಮಾಡಬೇಕು. ಸ್ಕ್ರೀನ್ಶಾಟ್ ಜೊತೆ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಕಳಿಸ್ಕೊಟ್ರೆ ನಿಮಗೆ ನಾವು ಈ ಥರ ಲಕ್ಕಿ ಕೂಪನ್ ನಂಬರ್ ಕೂಡ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ನಮ್ಮ ಗ್ರೂಪ್ಗಳಲ್ಲೆಲ್ಲ ಆ್ಯಡ್ ಮಾಡ್ತೀನಿ. ನೀವು ಕಂಪ್ನಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಜಾಯ್ನಿಂಗ್ಸನ್ನ ಮಾಡ್ಕೋಬೋದು. ಓಕೆ. ನಮ್ಗೆ ತಿಂಗಳು ಕಟ್ಟೋಕ್ಕಾಗಲ್ಲಪ್ಪ, ನಮ್ಗಷ್ಟು ಇನ್ಕಮ್ ಇಲ್ಲ, ನಮಗೆ ಯಾವ ಡ್ರಾನೂ ಬೇಡ, ನಿಮ್ಮ ಕಾರು ಬೇಡ, ಬೈಕು ಬೇಡ, ಗೋಲ್ಡ್ ಬೇಡ, ಯಾವುದು ನಮಗೆ ಬೇಡ, ಜಸ್ಟ್ ನಾವು ವರ್ಕ್ ಮಾಡ್ತೀವಿ ಅನ್ನೋದಾದರೆ 1000 ರೂಪೀಸ್ ಕಟ್ಟಿ ನೀವು ಲಕ್ಕಿ ಕೂಪನ್ ತೊಗೊಳ್ಳಿ, ವರ್ಕ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಒಳ್ಳೆ ಇನ್ಕಮ್ ಬಂದು ಕಂಪ್ನಿ ಚೆನ್ನಾಗಿ ಅನಿಸಿದ್ರೆ ನೀವು ನೆಕ್ಸ್ಟ್ ಕಟ್ಕೊಂಡು ಹೋಗಿ, ಇಲ್ಲ ಅಂದರೆ ಬೇಡ. ಓಕೆನಾ. ಮತ್ತು ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಬರ್ತೀನಿ ಅಂತ ಮಾತ್ರ ಹೇಳಕ್ಕೆ ಹೋಗ್ಬಿಡಿ. ಫ್ರೀಯಾಗಿ ಬಂದರೆ ಅಲ್ಲಿ ವ್ಯಾಲ್ಯೂವೇ ಇರಲ್ಲ. ನಾವು ಏನಾದರೂ ಒಂದು ಸ್ವಲ್ಪ ಚಿಕ್ಕ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದರೆ ಅಲ್ವಾ ನಾವು ಚೆನ್ನಾಗಿ ವರ್ಕ್ ಮಾಡ್ದೆ, ನಾನು ದುಡ್ಡು ಕಟ್ಟಿದ್ದೀನಿ ಅಲ್ಲಿ ಕೆಲಸ ಮಾಡಬೇಕು ಅಂತ ನಿಮಗೂ ಎಸ್ ನಾನು ಬರೀ 1000 ರೂಪೀಸ್ ಕಟ್ಟಿ ವರ್ಕ್ ಮಾಡ್ತೇನೆ ಮೇಡಮ್ ಅನ್ನೋದಾದರೆ ಎಸ್ ನೀವು ಕೂಡ 1000 ರೂಪೀಸ್ ಕಟ್ಟಿ ವರ್ಕ್ ಸ್ಟಾರ್ಟ್ ಮಾಡಿ. ಓನ್ಲಿ 1000 ರೂಪೀಸ್ ಕಟ್ಟಿ ವರ್ಕ್ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ನಾವು ಯಾವುದೇ ಅಮೌಂಟನ್ನು ಕೇಳೋದಿಲ್ಲ. ಬಟ್ ಲಕ್ಕಿ ಕೂಪನ್ ನಂಬರ್ನ ನಿಮ್ಗೆ ಕೊಟ್ಟಿರ್ತೀವಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಂಟ್ರೆಸ್ಟ್ ಬಂದೇ ಬರುತ್ತೆ, ಒಳ್ಳೆ ಇನ್ಕಮ್ ಸಿಗುತ್ತೆ. ಆ ಕಂತು ಕಟ್ಟೋದು ಬಂದಾಗ ಜಸ್ಟ್ ಇಬ್ಬರನ್ನ ಜಾಯ್ನ್ ಮಾಡಿಕೊಟ್ರು ಸಾಕು, ನಿಮ್ಮದು ಆ ಕಂತು ಕೂಡ ಫ್ರೀಯಾಗಿ ಹೋಗುತ್ತೆ. ಯಾವ ಥರ ಅಂತ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ, ಸರಿನಾ. ಕಂಪ್ನಿ ಯಾವ ಥರ ಇದೆ, ಚೆನ್ನಾಗಿದೆ ಅಂತ ನಿಮ್ಗೆ ಗೊತ್ತಾಯಿತು. ಓಕೆ, ಲೀಗಲಿಟಿ ಬಗ್ಗೆ ನಾನು ಹೇಳಿ ಇಲ್ಲಲ್ಲ. ಸೊ ಬ್ರ್ಯಾಂಚಸ್ ಎಲ್ಲಿದೆ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿ ಆಯಿತು. ಮತ್ತು ಕಂಪನಿ ತುಂಬ ಲೀಗಲ್ ಆಗಿದೆ, 100%. ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ನಾನು ನಿಮ್ಗೆ ಬೇಕಿದ್ರೆ ಕಳಿಸ್ಕೊಡ್ತೀನಿ, ಪರ್ಸನಲಾಗಿ ಮೆಸೇಜ್ ಮಾಡಿ. ಮತ್ತು ನಮ್ಮ ಬ್ರ್ಯಾಂಚ್ ಆಫೀಸ್ ಶೋರೂಮ್ಗಳು ಎಲ್ಲಿದೆ ಅಂತ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನೆಕ್ಸ್ಟ್ ನಮ್ಮದು ಅಡ್ವರ್ಟೈಸ್ಮೆಂಟ್ ಬಂದುಬಿಟ್ಟು ಜಿ ಕನ್ನಡದಲ್ಲಿ ಮಹಾನಟಿ ಶೋ ಇದೆ, ಅನುಶ್ರೀ ಅವರೇ ನಮ್ಮದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅದನ್ನು ಸಹ ನೀವು ಚೆಕ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ KSRTC ಬಸ್ಗಳ ಹಿಂದಿಗಡೆ ಕೂಡ ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ಕಂಪನಿಗೆ ಬ್ಯಾನರ್ ಇದೆ. ಹೌದು, ನಮ್ಮದು ಕರ್ನಾಟಕ ಸರ್ಕಾರನೇ ಒಂದು ಪ್ರಮೋಟ್ ಮಾಡುವಂಥ ಕಂಪನಿಯಾಗಿದೆ. ಇನ್ನು ನೀವು ಯಾಕೆ ಭಯ ಪಡಬೇಕು ಅಲ್ವಾ. ಓಕೆ. ಮತ್ತು ಆಲ್ ಓವರ್ ಕರ್ನಾಟಕ ನಮ್ಮ ಡ್ರೀಮ್ ಡೀಲ್ ಇದೆ, ಸರಿನಾ. ಮತ್ತು ನಮ್ಮದು ಪ್ರಾಜೆಕ್ಟ್ಗಳೇ ಇದೆ ಇಲ್ಲಿ. ಝೂಡಲ್ ಕಿಡ್, ನೆಕ್ಸ್ಟ್ ಟೂರಿಸಮ್ ಪ್ಯಾಕೇಜ್ ಇದೆ, ಇನ್ನೂ ತುಂಬ ನಮ್ಮದು ಗೋಲ್ಡನ್ ಡೈಮಂಡ್ಸ್, ನೆಕ್ಸ್ಟ್ ಇನ್ನೂ ತುಂಬ ನಮ್ಮದು ಪ್ರಾಜೆಕ್ಟ್ಗಳಿದೆ. ಟೂರಿಸಮ್ ಪ್ಯಾಕೇಜ್ ಕೂಡ ಇದೆ. 21,000 ಏನು ಕಟ್ತೀರಿ, ನಮಗೆ ಅದು ಬೇಡ ಅನ್ನೋದಾದರೆ ನೀವು ಟೂರಿಸಮ್ ಕೂಡ ಇಲ್ಲಿ ನೀವು ತೊಗೋಬೋದು. ಎಕ್ಸ್ಟ್ರಾ ಅಮೌಂಟ್ ಕಟ್ಟಿ ತೊಗೊಳ್ಳೋದಾದರೆ ತೊಗೋಬೋದು, ಸರಿನಾ. ಟ್ರೇಡಿಂಗ್ ಅಕಾಡೆಮಿ ಇದೆ, ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಇದೆ, ನಿಮ್ಗೆ ಗೊತ್ತೇ ಇದೆ. ಓಕೆ. ಮತ್ತು ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ನಮ್ಮ ಪ್ರೊಫೈಲ್ ಬುಕ್ಕಲ್ಲೇ ಇರುತ್ತೆ. ಮತ್ತು ನಮ್ಮ ಪ್ರಾಜೆಕ್ಟ್ಗಳು ಕೂಡ ನಮ್ಮ ಪ್ರೊಫೈಲ್ ಬುಕ್ಕಲ್ಲೇ ಇರುತ್ತೆ. ನೆಕ್ಸ್ಟ್ ಮತ್ತು ನೋಡ್ಬೋದು ನೀವು, ಇದು ನಮ್ಮ ಆನ್ಲೈನ್ ಶಾಪಿಂಗ್ ಆಗಿದೆ, DD ಗ್ರ್ಯಾಬ್, ಸರಿನಾ. DD ಗ್ರ್ಯಾಬಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇದು ನೋಡ್ಬೋದು, ಎಸ್ ಇಲ್ಲಿ ನೋಡ್ಬೋದು ಸಿನಿ ಸೆಲೆಬ್ರಿಟೀಸ್ ಇವರೆಲ್ಲ. ಓಕೆ, ಇಲ್ಲಿ ಯಾರಿಗೆಲ್ಲ ನಾವು ರೆಕಗ್ನೈಸ್ ಮಾಡಿದ್ದೀವಿ ಎಲ್ಲ ಸಿನಿ ಸೆಲೆಬ್ರಿಟೀಸ್ ಇದ್ದಾರೆ. ಇದರಲ್ಲಿ ಮಾಲಾಶ್ರೀ ಅವರಿದ್ದಾರೆ, ವಿಜಯ ರಾಘವೇಂದ್ರ ಅವರಿದ್ದಾರೆ, ಮತ್ತು ಅನುಪಮ ಅವರಿದ್ದಾರೆ, ಮತ್ತು ಸಾಧು ಕೋಕಿಲ್ ಅವರು ಕೂಡ ನಮ್ಮ ಓಪನಿಂಗಿಗೆ ಬಂದಿದ್ದಾರೆ. ನೆಕ್ಸ್ಟ್ ತಾರಾ ಮೇಡಮ್ ಇದ್ದಾರೆ, ರಮೇಶ್ ಅರವಿಂದ್ ಅವರಿದ್ದಾರೆ, ಶ್ರುತಿ ಮೇಡಮ್ ಇದ್ದಾರೆ. ಓಕೆ, ಎಲ್ಲರೂ ಕೂಡ ನಮ್ಮ ಒಂದು ಡ್ರೀಮ್ ಡೀಲ್ನ ಒಂದು ಏನಾದರೂ ನಮ್ಮ ಶೋರೂಮ್ಗಳ ಓಪನಿಂಗ್ ಅಥವಾ ಕಾರ್ಯಕ್ರಮಗಳಿದ್ದರೆ ಎಲ್ಲರೂ ಬಂದಿದ್ದಾರೆ. ಓಕೆ, ಇದರಲ್ಲಿ ಎಲ್ಲ ಇದೆ. ಮತ್ತು ನಮ್ಮದು ಕಂಪನಿ ಬಗ್ಗೆ ಯಾವ ಚಾನಲ್ಗಳಲ್ಲಿ ಬಂದಿದೆ ನೀವು ನೋಡ್ಬೋದು. BT ನ್ಯೂಸು, TV9, ಓಕೆ, ಮತ್ತು ತುಂಬ ಚಾನಲ್ಗಳಿದೆ. ಮಂಗಳೂರಿನಲ್ಲಂತೂ ಪ್ರತಿಯೊಂದು ಚಾನಲ್ಗಳಲ್ಲಿ ಕಂಪ್ನಿ ಬಗ್ಗೆ ಬಂದಿದೆ. ನ್ಯೂಸ್ 24/7 ಕೂಡ ಬಂದಿದೆ, ಝೂಮ್ TVಯಲ್ಲಿ ಬಂದಿದೆ, ಪವರ್ TVಯಲ್ಲಿ ಬಂದಿದೆ, ಇನ್ನು ಸ್ಪಂದನ TVಯಲ್ಲಿ ಕೂಡ ನಮ್ಮ ಕಂಪ್ನಿ ಬಗ್ಗೆ ಬಂದಿದೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಪನ್ಸ್ ಆಗಿದೆ. ಇದನ್ನು ಕೂಪನನ್ನು ಇದು 1000 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಲಿಕ್ಕಿರುತ್ತೆ. ಓಕೆ ನೋಡಿ, ಮಂತ್ಲಿ ನಾವು ಏನೆಲ್ಲ ಡ್ರಾ ನಡೆಸ್ತೀವಿ ನೋಡಿ. ಫಸ್ಟ್ ಮಂತ್ ಡ್ರಾದಲ್ಲಿನೇ 25 ಗೋಲ್ಡ್ ರಿಂಗ್, 30 ಸರ್ಪ್ರೈಸ್ ಗಿಫ್ಟು, 4 ನೆಕ್ಲೆಸಸ್ ಇದೆ, ಅದು 4 ಜನರಿಗೆ ನೋಡಿ. ತುಂಬ ಒಳ್ಳೊಳ್ಳೆ ಪ್ರೈಸಸ್ಗಳಿದೆ. ಇದರಲ್ಲಿ ಏನೇ ನಿಮಗೆ ಸಿಕ್ಕಿದ್ರು ಕೂಡ ಲಕ್. ಓಕೆನಾ, ಅದಕ್ಕೆ ನೀವೇನು ಎಕ್ಸ್ಟ್ರಾ ದುಡ್ಡು ಕಟ್ಟೋಕ್ಕಿರಲ್ಲ. ಪರ್ಸ್ನಲಿ ನಾನು ಕೂಡ ಒಂದು ಕಸ್ಟಮರ್ ಆಗಿ ಫಸ್ಟ್ ಜಾಯ್ನ್ ಆದಾಗ ಫಸ್ಟ್ ಮಂತ್ ಡ್ರಾದಲ್ಲೇ ನನಗೊಂದು ಡೈಮಂಡ್ ನೆಕ್ಲೆಸ್ ಅನ್ನೋದು ಸಿಕ್ಕಿತ್ತು. ಆವತ್ತೇ ಕಂಪ್ನಿ ಬಗ್ಗೆ ನನಗೆ ತುಂಬ ಖುಷಿಯಾಗಿ ಆವತ್ತಿಂದ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಾನು ಕಸ್ಟಮರ್ ಆಗಿ ಬಂದಿದ್ದೆ,
₹1000 ಸೇವ್ ಮಾಡೋಣ, ಸುಮ್ಮನೆ ವೇಸ್ಟ್ ಆಗ್ತದೆ ಮನೇಲಿ ಇಟ್ಕೊಂಡು. ನಾವು ಏನಾದರೂ ಖರ್ಚು ಮಾಡಿ ಖಾಲಿ ಮಾಡ್ತೀವಲ್ವ, ಇಲ್ಲಿ ಉಳಿತಾಯ ಮಾಡೋಕ್ಕಿರುತ್ತೆ. ಉಳಿತಾಯ ಮಾಡೋದ್ರಲ್ಲಿ ಹಾಕಿದರೆ ನಮಗೇನಾದರೂ ಸಿಗ್ಬೋದಲ್ವಾ ಅಂತ ನಾನು ಜಾಯ್ನ್ ಆಗಿದೆ. ಫಸ್ಟ್ ಮಂತಲ್ಲೇ ನನಗೆ ಡೈಮಂಡ್ ನೆಕ್ಲೆಸ್ ಅನ್ನೋದು ಸಿಕ್ಕಿತ್ತು. ಅದು ಮಿನಿಮಮ್ 1,00,000 ವ್ಯಾಲ್ಯೂ ಆಗಿತ್ತು. ನಾನು ಕಟ್ಟಿದ್ದು 1,000. ನೆಕ್ಸ್ಟ್ ಮತ್ತು ನನಗೆ 2-3 ಕಾರ್ಡ್ ಹಾಕಿದೆ ನನ್ನ ಮಕ್ಕಳ ಹೆಸರಲ್ಲಿ. ಟೋಟಲ್ 5 ಕಾರ್ಡ್ ಇಟ್ಟೆ. ನನಗೆ ಲಕ್ ಏನೋ ಗೊತ್ತಿಲ್ಲ. ಮತ್ತು ನನಗೆ ತುಂಬ ಗೋಲ್ಡ್ ರಿಂಗ್ ಕೂಡ ಬಂತು. ತುಂಬ ಖುಷಿ ಆಯಿತು ನನಗೆ. ಮತ್ತು ಲಾಸ್ಟ್ ಸೀಸನ್ ಎಂಡ್ ಆದಮೇಲೆ ನಾನು ವಾಷಿಂಗ್ ಮಿಷನ್ನು, ಫ್ರಿಜ್ಜು, ಟಿ ವಿ ಈ ಥರ ಕೂಡ ಸಾಮಾನುಗಳನ್ನು ಕೂಡ ತೊಗೊಂಡೆ. ಫ್ರೀಯಲ್ಲಿ ನೆಕ್ಲೆಸ್ ಬಂತು, ಗೋಲ್ಡ್ ಬಂತು, ನೆಕ್ಸ್ಟ್ ಮನೆಗೆ ಸಾಮಾನು ಕೂಡ ಬಂತು. ಮತ್ತು ಇಷ್ಟೆಲ್ಲ ಯಾವ ಕಂಪ್ನಿಯಲ್ಲಿ ಕೊಡ್ತಾರೆ ನೀವೇ ಹೇಳಿ? ತುಂಬ ಚೆನ್ನಾಗಿದೆ ಅಲ್ವಾ? ಬಡವರ ಒಂದು ಕಂಪನಿಯೇ ಅಂತ ಹೇಳ್ಬೋದು. ಡೈಮಂಡ್ ಶೋರೂಮ್ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೂ ನಮಗಾಗಲ್ಲ ಅಂಥದ್ರಲ್ಲಿ ಒಂದು ನೆಕ್ಲೆಸ್ಸೇ ಕೊಟ್ಬಿಟ್ಟಿದ್ದಾರೆ. ಅದು ಇಷ್ಟೇ ಇರುತ್ತೆ ಸ್ಟೋನ್, ಎಷ್ಟು ಕಾಸ್ಟ್ಲಿ ಅದು. ನಾನು ಅದ್ರ ಜೊತೆ ಅವ್ರು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ಕೇರಳದಲ್ಲಿ ಮೆಟ್ರೋ ಗೋಲ್ಡಲ್ಲಿ ಹೋಗಿ ನಾನು ಚೆಕ್ ಮಾಡಿಸಿದೆ. ಅವರು ಕೂಡ ಹೇಳಿದರು ಹೌದು ಪ್ಯೂರ್ ಡೈಮಂಡ್ ಅಂತ. ತುಂಬ ಖುಷಿ ಆಯಿತು ನನಗೆ. ಸೊ ಅವತ್ತಿಂದ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಳು. ಮಿನಿಮಮ್ 2.5 ವರ್ಷ ಆಯಿತು. ಒಳ್ಳೆ ಇನ್ಕಮನ್ನು ಅರ್ನ್ ಮಾಡ್ತಾಯಿದ್ದೀನಿ. ಮತ್ತು ನನ್ನದೇ ಪರ್ಸ್ನಲಿ 1,000 ಕಟ್ಟೋಕ್ಕೆ ಯೋಚನೆ ಮಾಡಿದವಳು ಇವತ್ತು ಪರ್ಸ್ನಲಿ 8 ಕಾರ್ಡ್ ಇದೆ. 8,000 ಕಟ್ಕೊಂಡು ಹೋಗ್ತೀನಿ. ನೋಡೋಣ ಡ್ರಾದಲ್ಲಿ ಏನಾದರೂ ಒಂದು ಕಾರು, ಮನೆ ಏನಾದರೂ ಸಿಗ್ಬೋದಲ್ವಾ? ಏನು ಸಿಗದಿದ್ರೆ ನಾವು ನಮ್ಮ ಮನೆಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಆದರೂ ಪರ್ಚೇಸ್ ಮಾಡ್ತೀವಲ್ವಾ? ಒಟ್ಟಿನಲ್ಲಿ ಸೇವ್ ಮಾಡ್ದಂಗೆ ಹಣದಲ್ಲಿ ಅದರಲ್ಲಿ ಏನು ಮೋಸ ಇಲ್ಲ. ಸರಿನಾ? ಓಕೆ, ಇಷ್ಟೊತ್ತು ಕಂಪ್ನಿ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಇನ್ನು ನಿಮಗೆ ಅರ್ನಿಂಗ್ಸ್, ಇನ್ಕಮ್ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ ಇರುತ್ತಲ್ವಾ? ಸೊ ಅದಕ್ಕೆ ಏನೂ ಎಕ್ಸ್ಟ್ರಾ ದುಡ್ಡು ಕಟ್ಟೋಕ್ಕಿರಲ್ಲ. ಪರ್ಸ್ನಲಿ ನಾನು ಕೂಡ ಒಂದು ಕಸ್ಟಮರ್ ಆಗಿ ಫಸ್ಟ್ ಜಾಯ್ನ್ ಆದಾಗ ಫಸ್ಟ್ ಮಂತ್ ಡ್ರಾದಲ್ಲೇ ನನಗೊಂದು ಡೈಮಂಡ್ ನೆಕ್ಲೆಸ್ ಅನ್ನೋದು ಸಿಕ್ಕಿತ್ತು. ಆವತ್ತೇ ಕಂಪ್ನಿ ಬಗ್ಗೆ ನನಗೆ ತುಂಬ ಖುಷಿಯಾಗಿ ಆವತ್ತಿಂದ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಾನು ಕಸ್ಟಮರ್ ಆಗಿ ಬಂದಿದ್ದೆ. ₹1000 ಸೇವ್ ಮಾಡೋಣ, ಸುಮ್ಮನೆ ವೇಸ್ಟ್ ಆಗ್ತದೆ ಮನೇಲಿ ಇಟ್ಕೊಂಡು. ನಾವು ಏನಾದರೂ ಖರ್ಚು ಮಾಡಿ ಖಾಲಿ ಮಾಡ್ತೀವಲ್ವ, ಇಲ್ಲಿ ಉಳಿತಾಯ ಮಾಡೋಕ್ಕಿರುತ್ತೆ. ಉಳಿತಾಯ ಮಾಡೋದ್ರಲ್ಲಿ ಹಾಕಿದರೆ ನಮಗೇನಾದರೂ ಸಿಗ್ಬೋದಲ್ವಾ ಅಂತ ನಾನು ಜಾಯ್ನ್ ಆಗಿದೆ. ಫಸ್ಟ್ ಮಂತಲ್ಲೇ ನನಗೆ ಡೈಮಂಡ್ ನೆಕ್ಲೆಸ್ ಅನ್ನೋದು ಸಿಕ್ಕಿತ್ತು. ಅದು ಮಿನಿಮಮ್ 1,00,000 ವ್ಯಾಲ್ಯೂ ಆಗಿತ್ತು. ನಾನು ಕಟ್ಟಿದ್ದು 1,000. ನೆಕ್ಸ್ಟ್ ಮತ್ತು ನನಗೆ 2-3 ಕಾರ್ಡ್ ಹಾಕಿದೆ ನನ್ನ ಮಕ್ಕಳ ಹೆಸರಲ್ಲಿ. ಟೋಟಲ್ 5 ಕಾರ್ಡ್ ಇಟ್ಟೆ. ನನಗೆ ಲಕ್ ಏನೋ ಗೊತ್ತಿಲ್ಲ. ಮತ್ತು ನನಗೆ ತುಂಬ ಗೋಲ್ಡ್ ರಿಂಗ್ ಕೂಡ ಬಂತು. ತುಂಬ ಖುಷಿ ಆಯಿತು ನನಗೆ. ಮತ್ತು ಲಾಸ್ಟ್ ಸೀಸನ್ ಎಂಡ್ ಆದಮೇಲೆ ನಾನು ವಾಷಿಂಗ್ ಮಿಷನ್ನು, ಫ್ರಿಜ್ಜು, ಟಿ ವಿ ಈ ಥರ ಕೂಡ ಸಾಮಾನುಗಳನ್ನು ಕೂಡ ತೊಗೊಂಡೆ. ಫ್ರೀಯಲ್ಲಿ ನೆಕ್ಲೆಸ್ ಬಂತು, ಗೋಲ್ಡ್ ಬಂತು, ನೆಕ್ಸ್ಟ್ ಮನೆಗೆ ಸಾಮಾನು ಕೂಡ ಬಂತು. ಮತ್ತು ಇಷ್ಟೆಲ್ಲ ಯಾವ ಕಂಪ್ನಿಯಲ್ಲಿ ಕೊಡ್ತಾರೆ ನೀವೇ ಹೇಳಿ? ತುಂಬ ಚೆನ್ನಾಗಿದೆ ಅಲ್ವಾ? ಬಡವರ ಒಂದು ಕಂಪನಿಯೇ ಅಂತ ಹೇಳ್ಬೋದು. ಡೈಮಂಡ್ ಶೋರೂಮ್ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೂ ನಮಗಾಗಲ್ಲ ಅಂಥದ್ರಲ್ಲಿ ಒಂದು ನೆಕ್ಲೆಸ್ಸೇ ಕೊಟ್ಬಿಟ್ಟಿದ್ದಾರೆ. ಅದು ಇಷ್ಟೇ ಇರುತ್ತೆ ಸ್ಟೋನ್, ಎಷ್ಟು ಕಾಸ್ಟ್ಲಿ ಅದು. ನಾನು ಅದ್ರ ಜೊತೆ ಅವ್ರು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ಕೇರಳದಲ್ಲಿ ಮೆಟ್ರೋ ಗೋಲ್ಡಲ್ಲಿ ಹೋಗಿ ನಾನು ಚೆಕ್ ಮಾಡಿಸಿದೆ. ಅವರು ಕೂಡ ಹೇಳಿದರು ಹೌದು ಪ್ಯೂರ್ ಡೈಮಂಡ್ ಅಂತ. ತುಂಬ ಖುಷಿ ಆಯಿತು ನನಗೆ. ಸೊ ಅವತ್ತಿಂದ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಳು. ಮಿನಿಮಮ್ 2.5 ವರ್ಷ ಆಯಿತು. ಒಳ್ಳೆ ಇನ್ಕಮನ್ನು ಅರ್ನ್ ಮಾಡ್ತಾಯಿದ್ದೀನಿ. ಮತ್ತು ನನ್ನದೇ ಪರ್ಸ್ನಲಿ 1,000 ಕಟ್ಟೋಕ್ಕೆ ಯೋಚನೆ ಮಾಡಿದವಳು ಇವತ್ತು ಪರ್ಸ್ನಲಿ 8 ಕಾರ್ಡ್ ಇದೆ. 8,000 ಕಟ್ಕೊಂಡು ಹೋಗ್ತೀನಿ. ನೋಡೋಣ ಡ್ರಾದಲ್ಲಿ ಏನಾದರೂ ಒಂದು ಕಾರು, ಮನೆ ಏನಾದರೂ ಸಿಗ್ಬೋದಲ್ವಾ? ಏನು ಸಿಗದಿದ್ರೆ ನಾವು ನಮ್ಮ ಮನೆಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಆದರೂ ಪರ್ಚೇಸ್ ಮಾಡ್ತೀವಲ್ವಾ? ಒಟ್ಟಿನಲ್ಲಿ ಸೇವ್ ಮಾಡ್ದಂಗೆ ಹಣದಲ್ಲಿ ಅದರಲ್ಲಿ ಏನು ಮೋಸ ಇಲ್ಲ. ಸರಿನಾ? ಓಕೆ, ಇಷ್ಟೊತ್ತು ಕಂಪ್ನಿ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಇನ್ನು ನಿಮಗೆ ಅರ್ನಿಂಗ್ಸ್, ಇನ್ಕಮ್ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ ಇರುತ್ತಲ್ವಾ? ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆನೂ ನಾನು ಆದಷ್ಟು ಬೇಗನೆ ವಿಷಯ ತಿಳಿಸ್ಬಿಡ್ತೀನಿ. ನೋಡಿ, ಇಲ್ಲಿ ನೀವು ₹1000 ಕಟ್ಟಿ ಎಂಟ್ರಿ ಕೊಡ್ತೀರಾ. ಫಸ್ಟ್ ಎಂಟ್ರಿ ಕೊಡಿ, ಆಮೇಲೆ ತಿಂಗಳು ಕಟ್ಕೊಂಡು ಹೋಗೋದೋ ಬಿಡೋದೇ ನೀವು ಡಿಸೈಡ್ ಮಾಡಿ. ಸರಿನಾ? ಫಸ್ಟ್ ₹1000 ಕಟ್ಟಿ ಕೂಪನ್ ನಂಬರ್ ತೊಗೊಳ್ತೀರಾ. ನಿಮಗೆ ಗ್ರೂಪಲ್ಲೆಲ್ಲ ಆ್ಯಡ್ ಆಗುತ್ತೆ. ಮತ್ತು ಕಂಪ್ನಿ ಕಡೆಯಿಂದ ಕನ್ಫರ್ಮೇಷನ್ ಮೆಸೇಜ್ ಕೂಡ ನಿಮಗೆ ಬರುತ್ತೆ. ನೆಕ್ಸ್ಟ್ ನೀವು ಕಂಪ್ನಿ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿ ನೋಡಿ, ₹1000 ನೀವು ಕಟ್ಟಿ ಜಾಯ್ನ್ ಮಾಡಿರ್ತೀರಾ, ಜಾಯ್ನ್ ಆಗಿರ್ತೀರಾ. ಇಲ್ಲಿ 1 ಪರ್ಸನ್ಗೆ ನಾವು ₹500 ಕಮಿಷನ್ ಕೊಡ್ತೀವಿ. ಓಕೆ, ₹500 ಕಮಿಷನ್ ಕೊಟ್ಟರೆ ದಿನಕ್ಕೆ 4 ಜನರು ನೀವು ಜಾಯ್ನ್ ಮಾಡಿದ್ರು ನಿಮ್ಮ ಇನ್ಕಮ್ ಎಷ್ಟಾಯಿತು? 2,000 ಆಯಿತು. ಸರಿನಾ? 2,000 ದುಡಿಯೋಕ್ಕೆ ನಾವು ಎಷ್ಟು ಕಷ್ಟಪಡಬೇಕು ಹೇಳಿ? ನೀವೇ ಯೋಚನೆ ಮಾಡಿ. 2,000 ದುಡಿಯೋದು ಸುಲಭನಾ ಈಗಿನ ಇದರಲ್ಲಿ? ದಿನಕ್ಕೆ, ಅದು ಕೂಡ ದಿನಕ್ಕೆ ನೀವು 4 ಮಾಡಿದರೆ 2,000, 10 ಜನ ಜಾಯ್ನ್ ಮಾಡಿದರೆ 5,000. ಒಳ್ಳೆ ಇನ್ಕಮನ್ನು ಇದರಲ್ಲಿ ಅರ್ನಿಂಗ್. ಎಸ್, ಮತ್ತು ಇದರಲ್ಲಿ ಯಾವುದೂ ಕೂಡ ವೇಸ್ಟ್ ಅನ್ನೋದಿಲ್ಲ. ತುಂಬ ಚೆನ್ನಾಗಿ ಅರ್ನಿಂಗ್ಸನ್ನು ಮಾಡ್ಬೋದು. ಒಬ್ಬರನ್ನೇ ಜಾಯಿನ್ ಮಾಡಿದರೆ ₹500 ಅನ್ನೋದು ಸಿಗುತ್ತೆ. ನಾವು ಇಬ್ಬರನ್ನ ಜಾಯಿನ್ ಮಾಡಿಬಿಟ್ರೆ ನಾವು ಹಾಕಿರೋ ₹1,000 ಒಂದೇ ದಿನದಲ್ಲಿ ಸಿಕ್ಬಿಡುತ್ತೆ. ಅದು ಕೂಡ ಇಲ್ಲಿ ಸ್ಯಾಲರಿ ಮಂತ್ಲಿ ಕೊಡ್ತಾರೆ, ವೀಕ್ಲಿ ಕೊಡ್ತಾರೆ. ಅವತ್ತಿಂದ ಅವತ್ತೇ ಸಿಗುವಂಥದ್ದು. ನೀವು ಇವತ್ತೇ 10 ಜನ ಜಾಯಿನ್ ಮಾಡಿದ್ರೆ ಇವತ್ತು ನಿಮ್ಮ ಕೈಗೆ 5,000 ಸಿಕ್ಬಿಡುತ್ತೆ. ಕಾಯಬೇಕಂತ ಇಲ್ಲ. ಸರಿನಾ? ಇಲ್ಲಿ ನೋಡಿ, ನಿಮಗೆ ಅಚೀವ್ಮೆಂಟ್ಸ್ ಅನ್ನೋದಿದೆ, ರಿವಾರ್ಡ್ಸ್ ಅಂತ ಇದೆ, ಮತ್ತು ಪೋಸ್ಟ್ ಅನ್ನೋದಿದೆ. ಯಾವಾಗಲೂ ಪ್ರಮೋಟರಾಗೇ ಇರೋದಿಲ್ಲ, ನಿಮಗೆ ಪೋಸ್ಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ 50 ಜನ ಜಾಯ್ನ್ ಮಾಡಿದರೆ 25,000 ಕಮಿಷನ್ ಜೊತೆ ಕಂಪ್ನಿ ಕಡೆಯಿಂದ ಈ ಥರ ಸ್ಮಾರ್ಟ್ ವಾಚ್ ಕೂಡ ನೀವು ಅಚೀವ್ ಮಾಡ್ಬೋದು.
ನೆಕ್ಸ್ಟ್ ನಿಮಗೆ ಒಂದು ಗೋವಾ ಟ್ರಿಪ್ಪನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ 1,500 ಸ್ಯಾಲರಿ 2 ವರ್ಷ ಸಿಗುತ್ತೆ. ಹೌದು, 50 ಜನ ಜಾಯ್ನ್ ಮಾಡಿಸಿ 25,000 ನೀವು ಇನ್ಕಮ್ ತೊಗೊಂಡಿರ್ತೀರ ಆಲ್ರೆಡಿ. ಮತ್ತು ಅವರು ತಿಂಗಳು ಕಟ್ಕೊಂಡು ಹೋಗ್ತಾರಲ್ವ, ಅದ್ರ ಮೇಲೂ ನಿಮಗೆ ಸ್ಯಾಲರಿ ಅನ್ನೋದು ಬರುತ್ತೆ. ಟೋಟಲ್ 2 ವರ್ಷ ನಡೀತಲ್ವ, 21 ತಿಂಗಳಂದರೆ ಆಯಿತು, ಹೆಚ್ಚು ಕಡಿಮೆ 2 ವರ್ಷ ಆಯಿತು. 2 ವರ್ಷವೂ ಅವ್ರ ಕಡೆಯಿಂದ ಅವ್ರು ಏನು ಕಟ್ತಾ ಇರ್ತಾರೆ ಅಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಬರುತ್ತೆ. ಓಕೆನಾ? ಇದು ನಿಮಗೆ ಕಷ್ಟ ಅನಿಸೋದೇ ಸಾಧ್ಯನೇ ಇಲ್ಲ. ಸೊ ನೀವು ಯಾರನ್ನೋ ಒಂದು 5-6 ಜನ ಜಾಯ್ನ್ ಮಾಡಿರ್ತೀರ, ಅದರಲ್ಲಿ ಯಾರಿಗೋ ಒಂದು ಗೋಲ್ಡ್ ರಿಂಗೋ ನೆಕ್ಲೆಸ್ಸೋ ಏನೋ ಒಂದು ಗಿಫ್ಟ್ ಬರಲಿ, ಅಲ್ಲಿಂದಲೇ ನಿಮಗೆ ಊರಿಗೂರೇ ಜಾಯ್ನ್ ಆಗ್ತಾರೆ. ಓಕೆನಾ? ಕಂಪನಿ ಪ್ರಚಾರದಲ್ಲಿ ನಂಬರ್ 1 ಮತ್ತು ಇನ್ಕಮಲ್ಲೂ ಕೂಡ ನಂಬರ್ 1. ಪರ್ಸನಲಾಗಿ ನಾನು ತುಂಬ ಬಿಸ್ನೆಸ್ಗಳನ್ನ ಮಾಡಿದ್ದೀನಿ. ಹೆಸರು ಹೇಳಬಾರ್ದು, ಯಾಕೆಂದರೆ ಇಡೀ ಆಲ್ ಓವರ್ ಕರ್ನಾಟಕಕ್ಕೆ ವಿಡಿಯೋ ಹೋಗುತ್ತೆ. ತುಂಬ ಬಿಸ್ನೆಸ್ಗಳನ್ನ ಮಾಡಿದ್ದೀನಿ. ಅದರಲ್ಲಿ ಕಳ್ಕೊಂಡದ್ದೇ ಜಾಸ್ತಿ, ಪಡ್ಕೊಂಡಿದ್ದು ಬಟ್ ಇದರಲ್ಲಿ ಕಳ್ಕೊಂಡಿದ್ದಿಷ್ಟು, ಪಡ್ಕೊಂಡಿದ್ದು ಇಷ್ಟು. ಓಕೆನಾ? ಸೊ ಅದಕ್ಕೋಸ್ಕರ ನಾವು ಕಳ್ಕೊಳ್ಳೋದು ಕಡೆ ಇರೋದು ಬೇಡ, ಪಡ್ಕೊಳ್ಳೋವಂಥದ್ದು ಕಡೆ ಇರೋಣ. ಇಲ್ಲಿ ಕಸ್ಟಮರ್ ಆಗಿದ್ದರೂ ಕೂಡ ನಿಮಗೆ ಲಾಸ್ ಇಲ್ಲ. ಡ್ರಾದಲ್ಲಿ ಏನಾದರೂ ಸಿಗ್ಬೋದು, ಏನೂ ಸಿಗದಿದ್ದರೆ ಮನೆಗೆ ಒಂದು ಒಳ್ಳೆಯ ಪ್ರಾಡಕ್ಟ್ ಆದರೂ ಬರುತ್ತೆ. ಓಕೆ, ಇಲ್ಲಿ ನಿಮಗೆ ಇನ್ಕಮ್ ಬಂದುಬಿಟ್ಟು ಡೇ 1000 ರೂಪೀಸ್ ಕಟ್ಟಿ ಎಂಟ್ರಿ ಕೊಡ್ತೀರಾ. ನಿಮ್ಗೆ ಯಾವುದೂ ಅಲ್ಲಿ ವೇಸ್ಟ್ ಆಗೋದಿಲ್ಲ. ವರ್ಕ್ ಆಗೋದಿದ್ರೆ ಕಸ್ಟಮರ್ ಆಗೋದ್ರೆ ಇರ್ತೀರಲ್ವ, ವರ್ಕ್ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. ಕೆಲವರಿಗೆ ವರ್ಕ್ ಮಾಡೋಕ್ಕೆ ಟೈಮೇ ಇಲ್ಲ, ಬಟ್ ಕಸ್ಟಮರ್ ಆಗಿ ಕೂಡ ಚೆನ್ನಾಗಿದೆ ಅನ್ನೋದಾದರೆ ಕಸ್ಟಮರ್ ಆಗಿ ಕೂಡ ಇರ್ಬೋದು. ಮತ್ತು ಅಲ್ಲ ಮೇಡಮ್, ನೀವು ಮಂಗಳೂರು ಅಂತ ಹೇಳ್ತೀರಾ, ನಾವು ಇಲ್ಲಿರೋರು ಲೈವ್ ಎಲ್ಲ ಹೆಂಗೆ ಗೊತ್ತಾಗುತ್ತೆ? ನಾವು ಯೂಟ್ಯೂಬಲ್ಲಿ ಲೈವ್ ಆಗಿ ನಡೆಸ್ಕೊಡ್ತೀವಿ ಡ್ರಾನ. ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಕೂಡ ನೀವು ಲೈವನ್ನು ವೀಕ್ಷಣೆ ಮಾಡ್ಬೋದು. ಓಕೆನಾ? ಮತ್ತು ಒಳ್ಳೆ ಇನ್ಕಮನ್ನು ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮಂತ್ಲಿ ಒಂದು 15,000 ಆದರೂ ಸ್ಯಾಲ್ರಿ ತೊಗೋಬೇಕಾದ್ರೆ ಒಂದು 500 ಆದರೂ ಕಸ್ಟಮರ್ಸ್ ಆಗಬೇಕು. ನೀವೇ ಪರ್ಸ್ನಲಿ ಮಾಡಬೇಕಂತ ಏನಿಲ್ಲ, ನಿಮ್ಮ ಟೀಮ್ ಕಡೆಯಿಂದ ಮಾಡಿಸ್ಬೋದು. ಮತ್ತು ಟೀಮ್ ಕಡೆಯಿಂದ ಜಾಯ್ನಿಂಗ್ಸ್ ಆದರೆ ನಿಮಗೆ ಪ್ಯಾಸಿವ್ ಇನ್ಕಮ್ ಅನ್ನೋದು ಕೂಡ ಬರುತ್ತೆ. ಓಕೆನಾ? ಇಲ್ಲಿ ನೀವು ಪರ್ಸನಲಾಗಿ ಮಾಡಿದರೆ 500 ರೂಪಾಯಿ ಸಿಗುತ್ತೆ. ಪ್ಯಾಸಿವ್ ಇನ್ಕಮ್ ಅನ್ನೋದು 100 ರೂಪೀಸ್ ಸಿಗುತ್ತೆ. ಕೆಳಗಡೆ ಒಂದು 4 ಜನ ಜಾಯ್ನ್ ಮಾಡಿದ್ರು ಆಯಿತು ನಿಮ್ಮದು ಇನ್ಕಮ್. ಸರಿನಾ? ಹಾಗೆ. ಮತ್ತು ಐ ಡಿ ಅನ್ನೋದು ಮಿನಿಮಮ್ 10 ಕಸ್ಟಮರ್ ಆದಮೇಲೆ ನಾವು ಐ ಡಿ ಮಾಡ್ತೀವಿ. ಆವಾಗ ನೀವು ಲೀಡರ್ ಅಂತ ಅನ್ನಿಸ್ಕೋತೀರ. ಕಂಪನಿ ತುಂಬ ಚೆನ್ನಾಗಿದೆ, ಇನ್ನೂ ತುಂಬ ಇದರಲ್ಲಿ ಲಾಭಗಳಿದೆ. ನಾನು ಮತ್ತೆ ಜಾಯ್ನ್ ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ತುಂಬ ಹೇಳೋಕ್ಕಾಗಲ್ಲ. ಕಂಪ್ನಿ ಮಾತ್ರ 100% ಆಗಿ ತುಂಬ ಚೆನ್ನಾಗಿದೆ, ಮಾಡ್ಕೊಂಡೋಗಿ. ಮತ್ತು ನನ್ನನ್ನು ನಂಬಿ ಯಾರು ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದೀರಿ, ನನಗೆ ಹೃದಯಪೂರ್ವಕ ನಾನು ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ಸೊ ಪಾಂಡುರಂಗ ಜ್ಯುವೆಲ್ಲರ್ಸ್ ಕಡೆಯಿಂದ ತುಂಬ ಜನ ನನ್ನ ರೀಲ್ಸ್ ನೋಡಿ ತುಂಬ ಜನ ಆಶೀರ್ವಾದ ಮಾಡಿದ್ದಾರೆ. ಮೇಡಮ್, ನಿಮ್ಮನ್ನು ಮೆಚ್ಚಬೇಕು, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಅಚೀವ್ಮೆಂಟ್ ನಮ್ಗೆ ಇಷ್ಟ ಆಗಿದೆ, ನೀವು ಸುಳ್ಳು ಹೇಳಲ್ಲ ಅಂತ ನಮ್ಗೆ ಅನಿಸುತ್ತೆ. ಸೊ ನಾವು ಟ್ರಸ್ಟ್ ಮಾಡ್ತೀವಿ, ನಿಮ್ಮನ್ನು ನಂಬ್ತೀವಿ, ನಿಮ್ಮನ್ನು ನಂಬಿ ಜಾಯ್ನ್ ಆಗ್ತೀವಿ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನನ್ನು ನಂಬಿಕೊಂಡು ನನ್ನ ಪ್ರಮೋಟರ್ಸ್ ಕೂಡ ತುಂಬ ಜನ ಇದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ಎಲ್ಲರೂ ವರ್ಕನ್ನು ಸ್ಟಾರ್ಟ್ ಮಾಡಿ, ನಂತರ ನನಗಿಂತಲೂ ಜಾಸ್ತಿ ಅಚೀವ್ಮೆಂಟ್ ನೀವು ತಗೊಳ್ಳಿ. ಓಕೆ. ಮತ್ತು ಕಂಪ್ನಿ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಿದ್ದರೆ ನನಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿ. ಈ ವಿಡಿಯೋ ನಿಮ್ಗೆ ಯಾರು ಕಳಿಸ್ತಾರೆ ಅವರನ್ನು ಕೂಡ ನೀವು ಕ್ವಶನ್ ಮಾಡ್ಬೋದು, ಅವರು ಕೂಡ ನಿಮ್ಗೆ ಪರ್ಸ್ನಲಿ ನಾನು ಕೂಡ ಈ ಕಂಪ್ನಿ ಎಂಟ್ರಿ ಕೊಡುವಾಗ ನನ್ನ ಕೈಲಿ ಆಗ್ತದ, ಹೋಗಲಿ, ನನಗೆ ಕೆಲಸ ಆಗದಿದ್ರೂ ಪರವಾಗಿಲ್ಲ, ಜಸ್ಟ್ ಒಂದು ಕಂತು ಕಟ್ಕೊಂಡಾದರೂ ಹೋಗ್ತೀನಿ, ಹಣ ಉಳಿತಾಯ ಮಾಡ್ತೀನಿ, ಲಾಸ್ಟಲ್ಲಿ ಮನೆಗೆ ಏನಾದರೂ ತೊಗೊಂಡ್ರೆ ಆಯಿತು ಅಂತ ಬಂದವಳಿಗೆ ಡ್ರಾ ಆದಮೇಲೆ ಇನ್ನೂ ತುಂಬ ಖುಷಿಯಾಗಿ ವರ್ಕನ್ನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಡೇನೇ ನಾನು ಒಂದು 10 ಜನರನ್ನು ಜಾಯ್ನ್ ಮಾಡಿಸಿದ್ದೆ. ಆವಾಗಲೇ ನನಗೆ 5,000 ಇನ್ಕಮ್ ಬಂದಿತ್ತು. ಎಸ್, ಅದನ್ನು ಕಂಟಿನ್ಯೂ ಮಾಡಿದೆ. ಇವಾಗ 2.5 ವರ್ಷದಲ್ಲಿ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ನನಗೆ 8 ರಿಂದ 9 ಲಕ್ಷ ಇನ್ಕಮ್ ಮಾಡಿದ್ದೀನಿ. ಒಂದು 7 ತೊಲೆ ಅಷ್ಟು ಬಂಗಾರವನ್ನು ಖರೀದಿ ಮಾಡಿದ್ದೀನಿ. ನನಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ. ಇರೋ ವಿಷಯ ಹೇಳ್ತೀನಿ, ಗೋಲ್ಡ್ಗೋಸ್ಕರ ನಾನು ಡ್ರೀಮ್ ಡೀಲ್ ಗ್ರೂಪಿಗೆ ಜಾಯ್ನ್ ಆಗಿದ್ದೆ. ಒಂದು ನೆಕ್ಲೆಸ್ ಆದರೂ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಡೈಮಂಡ್ ನೆಕ್ಲೆಸೇ ಬಂದುಬಿಡ್ತು. ಅದನ್ನು ಕೊಟ್ಟು ಪಾಂಡುರಂಗ ಜ್ಯುವೆಲ್ಲರ್ಸಲ್ಲಿ ಅದು ಕೊಟ್ಟು ನಾನು ಬೇರೆ ಒಂದು ಗೋಲ್ಡ್ ಮಾಂಗಲ್ಯ ಚೈನ್ ಮಾಡ್ಸೋಕ್ಕೆ ಅವತ್ತು ಕೊಟ್ಟಿದ್ದೆ. ಹಣ ಏನು ಕೊಡಲಿಲ್ಲ, ಬರೀ ಗೋಲ್ಡೇ ಕೊಟ್ಟುಬಿಟ್ಟಿದ್ದೀನಿ ಅವರಿಗೆ, ಎಲ್ಲ ಡ್ರೀಮ್ ಡೀಲಲ್ಲಿ ಬಂದಿರೋವಂಥದ್ದು. ಸೊ ಒಳ್ಳೆ ಇನ್ಕಮ್ ಕೂಡ ಅರ್ನ್ ಮಾಡ್ತಾಯಿದ್ದೀನಿ. 2 ಮುದ್ದಾದ ಹೆಣ್ಮಕ್ಳಿದೆ, ಮತ್ತು ಹಸ್ಬೆಂಡು ಡ್ರೈವರ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ, ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಇವಾಗ ಸ್ಟಾರ್ಟಿಂಗಲ್ಲಿ 10,000 12,000 ಇನ್ಕಮ್ ಮಾಡ್ತಾಯಿದ್ದೆ. ಇವಾಗ ನನಗೆ ನಂಬೋಕ್ಕಾಗ್ತಾ ಇಲ್ಲ, ಮಂತ್ಲಿ 1 ಲ್ಯಾಕ್ವರೆಗೂ ನನಗೆ ಇನ್ಕಮ್ ಆಗುತ್ತೆ. ಯಾವ ಥರ ಬಂದು ನನ್ನ ಅಕೌಂಟಿಗೆ ಬಿದ್ದಿರುತ್ತೋ ನನಗೆ ಗೊತ್ತಿರಲ್ಲ. ಸೊ ಇದೆಲ್ಲ ಅಚೀವ್ಮೆಂಟ್ ಮಾಡಲಿಕ್ಕೆ ಕಾರಣ ಡ್ರೀಮ್ ಡೀಲ್ ಗ್ರೂಪ್. ಥ್ಯಾಂಕ್ ಯು ಸೋ ಮಚ್ ನನ್ನ ಡ್ರೀಮ್ ಡೀಲ್ ಕಂಪನಿಗೆ. ನೀವು ಕೂಡ ನಂಬಿಕೆ ಇಟ್ಟು ಬನ್ನಿ, ನಿಮಗೂ ಒಳ್ಳೆಯದಾಗುತ್ತೆ. ಇಲ್ಲಿ ಯಾರಿಗೂ ಮೋಸನೇ ಇಲ್ಲ. ವರ್ಕ್ ಆಗಲಿಲ್ಲ ಅಂದರೂ ಕಸ್ಟಮರ್ ಆಗಿ ಆದರೂ ಇರ್ತೀರಿ. ವರ್ಕ್ ಆದರೆ ಕಸ್ಟಮರ್ ಪ್ಲಸ್ ವರ್ಕ್, ಎರಡು ಕಸ್ಟಮರು ಮತ್ತು ವರ್ಕ್ ಎರಡೂ ಕೂಡ ನಿಮಗೆ ಬೆನಿಫಿಟ್ ಇದೆ. ಯಾವುದೂ ಕೂಡ ಇಲ್ಲಿ ಮೋಸ ಇಲ್ಲ. ತುಂಬ ಖುಷಿಯಾಗುತ್ತೆ ಡ್ರೀಮ್ ಡೀಲ್ ಕಂಪನಿಗೆ.
ಇನ್ಕಮ್ ಚೆನ್ನಾಗಿ ಅರ್ನ್ ಮಾಡ್ಬೋದು. ನಿಮ್ಮ ಇಷ್ಟಪಟ್ಟಿರುವಂಥದ್ದನ್ನೆಲ್ಲ ತೊಗೋಬೋದು. ಮಾಂಗಲ್ಯ ಚೈನು, ನೆಕ್ಲೆಸ್ಸು, ಗೋಲ್ಡು, ಮತ್ತು ಹಸ್ಬೆಂಡಿಗೆ 1,80,000 ಬೈಕ್ ಗಿಫ್ಟ್ ಕೊಟ್ಟಿದ್ದೇನೆ. ಮಕ್ಕಳನ್ನ ಒಳ್ಳೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾ ಇದ್ದೇನೆ. ಸ್ಟಾರ್ಟಿಂಗಲ್ಲಿ ಡ್ರೀಮ್ ಡೀಲ್ಗಿಂತ ಮುಂಚೆ ಹೇಳಬೇಕಂದ್ರೆ ನಮಗೆ ಸರಿಯಾಗಿ ಊಟ ಕೂಡ ಸಿಗ್ತಿರಲಿಲ್ಲ, ಅಷ್ಟು ಕಷ್ಟದಲ್ಲಿದ್ವಿ. ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ತಾ ಇದ್ದೆ, ದೇವರೇ ನಮಗೆ ಕಷ್ಟ ಅನ್ನೋದೇನಾ, ನಾವು ಏನು ಕನಸು ಕಾಣ್ತೀವಿ ಅದು ತೊಗೊಳ್ಳಿಕ್ಕೇ ಇಲ್ವಾ, ನನಗೆ ದುಡಿಲಿಕ್ಕೆ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ, ನನಗೆ ಅಭ್ಯಾಸ ಇಲ್ಲ, ಎಂತ ಮಾಡೋದಂತ ನನ್ನ ಇಷ್ಟ ದೈವ ಕೊರಗಜ್ಜನಲ್ಲಿ ನಾನು ಯಾವತ್ತೂ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅಜ್ಜ ನನಗೆ ಡ್ರೀಮ್ ಡೀಲ್ ಗ್ರೂಪನ್ನು ಪ್ರಾಜೆಕ್ಟ್ ಅನ್ನೋ ಒಂದು ಪ್ರಸಾದವಾಗಿ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಅಜ್ಜನ ದಯದಿಂದ ನನಗೆ ಒಳ್ಳೆಯದಾಗಿದೆ. ನನಗೆ ಯಾವತ್ತು ಇನ್ಕಮ್ ಸಿಕ್ತು ಅವತ್ತಿಂದ ನಾನು ಇನ್ನೊಬ್ರಿಗೂ ಕೂಡ ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನನಗೆ ಇದ್ರಿಗೆ ಪ್ರಮೋಟ್ ಮಾಡಬೇಕು ಅಂತ ಇಲ್ಲ, ನಾನು ಒಬ್ಬಳೇ ವರ್ಕ್ ಮಾಡಿ ನಾನು ಒಬ್ಬಳೇ ಇನ್ಕಮ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ. ಬಟ್ ಆದರೂ ನಾನು ಕೂಡ ನನ್ನ ಥರನೇ ಹೆಣ್ಮಕ್ಳು ತುಂಬ ಜನ ವರ್ಕ್ ಫ್ರಮ್ ಹೋಮಿಗೆ ಹುಡುಕ್ತಾ ಇರ್ತಾರೆ, ಸುಮ್ಮನೆ ಅಲ್ಲಿ ಇಲ್ಲಿ ದುಡ್ಡು ಕಳ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ಏನೂ ಮೋಸ ಆಗೋದು ಬೇಡ. ನನ್ನ ನಂಬಿ ಯಾರು ಫೋನ್ ಮಾಡ್ತಾರೆ ಅವ್ರಿಗೆ ನಾನು ಕಂಪ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ, ಅವ್ರಿಗೂ ಕೂಡ ಅರ್ನಿಂಗ್ಸ್ ಮಾಡಲಿಕ್ಕೆ ದಾರಿ ಕೊಡ್ತೀನಿ. ಅವ್ರು ಮಾಡಬೇಕಷ್ಟೇ. ಜಾಯಿನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇ ಇನ್ಕಮ್ ಕೊಡೋಕ್ಕಾಗತ್ತಾ? ಸೊ ಅದಕ್ಕೋಸ್ಕರ ಅವ್ರು ಚೆನ್ನಾಗಿ ವರ್ಕ್ ಮಾಡಿ ಅವರು ಕೂಡ ಇನ್ಕಮ್ ತೊಗೊಳ್ತಾ ಇದ್ದಾರೆ. ನೀವು ಕೂಡ ಆದಷ್ಟು ಬೇಗ ಡ್ರೀಮ್ ಡೀಲ್ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತು ವರ್ಕನ್ನು ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.